ಮುಂದೆ ಹೋಗ್ತಾ ಇದೀನಿ ಅಂದ್ರೆ ನಮ್ಮ ಹಿಂದೆ ಮಾತಾಡೋರು ಜಾಸ್ತಿ. ಏನ್ ಸಾಧ್ಯ ಆಗುತ್ತೆ ಗೊತ್ತಾ? ಏನ್ ದಬ್ಬಾಕ್ತಾರೆ, ಕೋಟಿಗಟ್ಟಲೆ ದುಡಿಯಕ್ಕಾಗತ್ತಾ, ಏನೇನ್ ಮಾಡ್ತಾರೆ ಅಂತ ನಮ್ಮನ್ನ ಹೀಯಾಳ್ಸೋ ಜನ ನಿಮ್ ಸುತ್ತಮುತ್ತಲೇ ಇರ್ತಾರೆ. ನಿಮ್ಗೆ ಹೋಗಿದ ಕಡೆ ಎಲ್ಲ ಪುರಸ್ಕಾರ ಸಿಗುತ್ತೆ ಅಂತ ಅನ್ಸಲ್ಲ. ಹೋಗಿದ ಕಡೆ ಎಲ್ಲ ನಿಮ್ಮ ಸತ್ಕಾರ ಮಾಡಿ ಕರೆದು ರೆಡ್ ಕಾರ್ಪೆಟ್ ಹಾಸ್ತಾರೆ ಅಂತ ಏನೂ ಇಲ್ಲ. ನೋಬಡಿ ವಿಲ್ ಪುಟ್ ದಟ್. You are the people who is going to create your own empire. We started with that 20,000 rupees. Each partner 20,000 ಹಾಕ್ಬಿಟ್ಟು ಶುರು ಮಾಡಿದ ಆರ್ಗನೈಸೇಷನ್. Then finally we pledged our property to buy the vehicles. ಹೆಣ್ಮಗು ಲೈಕ್ ನಮ್ಮ ಜೊತೆನೆ ವರ್ಕ್ ಮಾಡೋದ್ರಿಂದ ಸೊ ನಾವು ಕೂಡ ಸಸ್ಟೈನಬಲ್ ಮಾಡೆಲ್ ಅಲ್ಲಿ ವರ್ಕ್ ಮಾಡಕ್ಕೆ, ಇಲ್ಲಿವರೆಗೂ ಬರಕ್ಕೆ, ಏರ್ಪೋರ್ಟ್ ಸತತವಾಗಿ 5 ವರ್ಷ ಕಂಪ್ಲೀಟ್ ಮಾಡಕ್ಕೆ, 1-2 ಲಕ್ಷ ಜನ ಹೆಣ್ಮಕ್ಳಿಗೆ ಸೇವೆ ಕೊಡಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು, ಆದರೆ ತೀರಾ ಸೈಡಲ್ಲಿ ಎಲ್ಲೂ ಹಾಕ್ಬೇಡ. ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಎಪಿಸೋಡ್ ಇಂಡಿಯಾದಲ್ಲೇ ಫಸ್ಟ್ ವಿಮೆನ್ಗಾಗಿ, ವಿಮೆನ್ಗೋಸ್ಕರ, ವಿಮೆನ್ಸ್ ಇಂದನೇ ಸ್ಟಾರ್ಟ್ ಮಾಡಿರುವಂತ ಬ್ರ್ಯಾಂಡ್ ಗೋಪಿಕ್ ಕ್ಯಾಬ್ಸ್ ಅವ್ರ ಜೊತೆ. ಇವ್ರ ಸ್ಪೆಷಾಲಿಟಿ ಏನಂತಂದ್ರೆ ವಿಮೆನ್ನೇ ಇವ್ರ ಕ್ಯಾಬ್ಸ್ ನ ಡ್ರೈವ್ ಮಾಡೋದು, ಹಾಗೆ ವಿಮೆನ್ ಪ್ಯಾಸೆಂಜರ್ಸ್ಗೋಸ್ಕರನೇ ಡಿಸೈನ್ ಮಾಡಿರೋದು. ಇವತ್ತು ನಮ್ ಜೊತೆ ಗೋಪಿಕ್ ಕ್ಯಾಬ್ಸ್ ನ ಫೌಂಡರ್ ಅನುರಾಧ ಅವ್ರು ನಮ್ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಅವ್ರ ಜರ್ನಿ ಹೇಗಿತ್ತು ಅಂತ ಅವರಿಂದನೇ ತಿಳ್ಕೊಳ್ಳೋಣ. ಹಲೋ ಮೇಡಮ್, ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನಮಸ್ತೆ. ನಮಸ್ತೆ ಮೇಡಮ್. ಮತ್ತೆ ಬೇಸಿಕಲಿ ಏನ್ ಹೇಳ್ಬೇಕು ಅಂತಂದ್ರೆ ಪಿಂಕ್ ಕ್ಯಾಬ್ಸ್ ಫ್ರಮ್ ದ ವುಮೆನ್, ಬೈ ದ ವುಮೆನ್, ಫಾರ್ ದ ವುಮೆನ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ಪಿಂಕ್ ಕ್ಯಾಬ್ಸ್ ಹೇಗೆ ಸ್ಟಾರ್ಟ್ ಆಯ್ತು, ಯಾವಾಗ ಸ್ಟಾರ್ಟ್ ಆಯ್ತು ಅಂತ ಹೇಳ್ಬೋದಾ? ಲೈಕ್ ಇದು ನೀವು ಹೇಳ್ದಾಗೆ ಹೆಣ್ಮಕ್ಳಿಂದಾನೇ ಶುರು ಮಾಡಿರೋದು. ಹೆಣ್ಮಕ್ಳಿಗೋಸ್ಕರ ಮತ್ತೆ ಸರ್ವಿಸ್ ಕೂಡ ಹೆಣ್ಮಕ್ಳಿಗೆ ಮಾಡ್ತಾ ಇದ್ವಿ ನಾವು. ಸೊ ಇದು ಶುರುವಾಗಿದ್ದು, ಈ ಸಂಸ್ಥೆ ಶುರುವಾಗಿದ್ದು 2015 ಏಪ್ರಿಲ್ ಅಲ್ಲಿ. ಸೊ ವಿ ಸ್ಟಾರ್ಟೆಡ್ ವಿತ್ 2 ಕ್ಯಾಬ್ಸ್. ಸೊ ಇದನ್ನ ನಾವು ಫಸ್ಟ್ ಆಟಿಸಮ್ ಕಿಡ್ಸು, ಕಾರ್ಪೊರೇಟ್ ವಿಮೆನ್ಸು ಅವರಿಗೆಲ್ಲ ಕೊಡ್ತಾ ಬಂದ್ವಿ. ಮತ್ತೆ ಸ್ಕೂಲ್ ಮಕ್ಕಳಿಂದ ಶುರು ಮಾಡಿದ್ವಿ. ಸೊ 2015, 16, 17 ಸ್ಕೂಲು, ಕಾರ್ಪೊರೇಟು, ಪ್ರೆಗ್ನೆಂಟ್ ವಿಮೆನ್ನು, ಸೀನಿಯರ್ ಸಿಟಿಸನ್ಸ್ ಆ ಥರ ಸೇವೆಯನ್ನು ಮಾಡಿದ್ವಿ. ಸೊ 2018, 19ರಿಂದ ನಾವು ಏರ್ಪೋರ್ಟ್ ಕೂಡ ಶುರು ಮಾಡಿದ್ವಿ. ಓಕೆ ಮ್ಯಾಮ್, ನಿಮ್ ಬಗ್ಗೆ ಹೇಳೋದಾದ್ರೆ ಲೈಕ್ ಈ ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ಇತ್ತಾ, ಈ ಐಡಿಯಾ ಹೇಗೆ ನಿಮ್ಗೆ ಒಳಿತು ಅಂತ? ಈ ಬಿಸ್ನೆಸ್ ಮಾಡ್ಬೇಕಂತ ಒಂದು ಥಾಟ್ ಬಂದಿದೆ ನಿರ್ಭಯ ಕೇಸು, ಮತ್ತೆ ಬ್ಯಾಂಗ್ಳೂರ್ ನಡೆದ ಪ್ರತಿಭಾ ಶ್ರೀಕಂಠಮೂರ್ತಿ ಕೇಸು. ಸೊ ಇದೆರಡು ನೋಡಿದಾಗ ಲೈಕ್ ಹೇಗಾದ್ರೂ ಸರಿ ವಿಮೆನ್ಸ್ಗೆ ಈ ಒಂದು ಸುರಕ್ಷತೆಯನ್ನ ನೋಡ್ಬೇಕು, ಯಾವ ರೀತಿ ನಾವು ಹೋಗ್ಬೇಕು, ಸೊ ಅವ್ರ ನಿರಾತಂಕವಾಗಿ ಟ್ರಾವೆಲ್ ಮಾಡ್ಬೇಕಾದ್ರೆ ಎಷ್ಟು ಇದು ಸ್ಟೆಪ್ಸ್ ನ ತಗೊಳ್ಬೇಕಾಗತ್ತೆ ಅವ್ರ ಸೇಫ್ಟಿಗೋಸ್ಕರ ಅನ್ನೋ ಒಂದು ವಿಷಯವಾಗಿ ಇದೊಂದು ಥಾಟ್ ಬಂದಾಗ, ಸೊ ವಿ ಥಾಟ್ ದಟ್ ಗೋಪಿಂಗ್ ಕ್ಯಾಬ್ಸ್ ಅಂತ ಒಂದು ಬರಬೇಕು ಬ್ಯಾಂಗ್ಳೂರಲ್ಲಿ. ಸೊ ಇದರಿಂದ ಹೆಣ್ಮಕ್ಳಿಗೆ ಸೇವೆ ಕೊಟ್ಟರೆ ಎಷ್ಟೋ ಜನ ಹೆಣ್ಮಕ್ಳಿಗೆ ನಾವು ಸೇಫ್ಟಿಯನ್ನು ಪ್ರೊವೈಡ್ ಮಾಡ್ಬೋದು ಅನ್ನೋ ಒಂದು ಸಲುವಾಗಿ ಈ ಒಂದು ಮೇನ್ ಕಾಸಸ್ ನಿರ್ಭಯ ಕೇಸ್ ನಮಗಿದು ತುಂಬ ಇನ್ಸ್ಪೈರ್ ಮಾಡಿ, ಲೈಕ್ ನಿಜವಾಗ್ಲೂ ಏನಾದರೂ ಒಂದು ತರಲೇಬೇಕು ಅಂತ ಒಂದು ಆತಂಕ ಮೂಡಿಸಿದಂಥ ಒಂದು ವಿಷಯ 2012ರಲ್ಲಿ. ಸೊ ಇದು ಕಾರ್ಯಗತಗೊಂಡು ಬರಬೇಕಾದ್ರೆ 2015 ತನಕ ಆಯಿತು. ಓಕೆ, ಸೊ ಬೇಸಿಕಲಿ ಈ ಸೆಕ್ಟರ್ ಅಲ್ಲಿ ಈಗ ಕ್ಯಾಬ್ ಸರ್ವಿಸ್ ಆಗಿರ್ಬೋದು, ಕ್ಯಾಬ್ ಅಗ್ರಿಗೇಟರ್ ಸೆಕ್ಟರ್ ಅಲ್ಲಿ ದೊಡ್ಡ ದೊಡ್ಡ ಪ್ಲೇಯರ್ಸ್ ಗಳಿದ್ದಾರೆ, ದೊಡ್ಡ ದೊಡ್ಡ ಬಿಸ್ನೆಸ್ ಗಳಿದ್ದಾರೆ. ಅದ್ರ ಮಧ್ಯೆ ನಿಮ್ಮ ಒಂದು ಬ್ರ್ಯಾಂಡ್ ನ ಹೇಗೆ ಸಸ್ಟೈನ್ ಮಾಡ್ಕೊಂಡ್ರಿ ಮ್ಯಾಮ್? ಒಂದು ನಾವು 2019 ಲೈಕ್ ಫಸ್ಟ್ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಗೋಪಿಂಗ್ ಪ್ರೀಮಿಯಂ ಕ್ಯಾಬ್ಸ್ ಏರ್ಪೋರ್ಟ್ ಅಲ್ಲಿ ಬಂದಿದ್ದು. ಸೊ ಇದು ನಾವು 10 ಕ್ಯಾಬ್ಸ್ ಇಂದ ಶುರು ಮಾಡಿದ್ವಿ. ಇವತ್ತು ಟೋಟಲ್ ಓವರ್ ಆಲ್ ಟೀಮ್ ನಾವು 25 ಪೀಪಲ್ ವರ್ಕ್ ಮಾಡ್ತಾ ಇದೀವಿ. ಇದು ಕಾಂಪಿಟೇಟರ್ಸ್ ನಿಜ, ಇವತ್ತು ಓಲಾ, ಉಬರು, ಮೆಗಾ, ಮೇರು ಎಲ್ಲರೂ ಕಾಂಪಿಟೇಟರ್ಸ್ ಇದ್ದಾರೆ. ಬಟ್ ಇಲ್ಲಿ ಪಿಚ್ ಮಾಡೋದೇನಂತ ಹೇಳಿದ್ರೆ ವಿಮೆನ್ ಕ್ಯಾಬ್ಸ್, ಇದು ವಿಮೆನ್ ಸೇಫ್ಟಿ. ಮತ್ತೆ USB ಬಂದು ನೈಟ್ ಟೈಮ್ ಸರ್ವಿಸ್. ಸೊ ನಾವು ಪರ್ಟಿಕ್ಯುಲರ್ ಆಗಿ ಲೈಕ್ ವಿಮೆನ್ಸ್ಗೆ 24/7 ಸೇವೆ ಕೊಟ್ಟರು. ಹೆಣ್ಮಕ್ಳಿಗೆ ಲೈಕ್ ನೈಟ್ ಹೊತ್ತು ತುಂಬಾ ಒಂದು ಅವಶ್ಯಕತೆ ಇರೋದ್ರಿಂದ ಸೊ ನಮ್ಗಿದು ಕಾಂಪಿಟೇಟರ್ಸ್ ಜೊತೆಗೆ ನಾವು ಸಸ್ಟೈನಬಿಲಿಟಿ ಇದು ಮಾಡಕ್ಕೆ ಒಂದು ಹೆಲ್ಪ್ ಆಗ್ತಾ ಇದೆ. ಯಾಕಂದ್ರೆ ವಿಮೆನ್ಸ್ಗೆ ಸರ್ವ್ ಮಾಡ್ತಾರೆ ಅದರಿಂದ. ಒಂದು ಎರಡನೇದು ಲೈಕ್ ನಮ್ಮ ಪಿಂಕ್ ಕ್ಯಾಬ್ಸ್ ಅಲ್ಲಿ ಲೈಕ್ ವಿಮೆನ್ಸ್ ಸ್ವಲ್ಪ ಟ್ರೈನ್ ಆಗಿರ್ತಾರೆ, ಸೆಲ್ಫ್ ಡಿಫೆನ್ಸ್ ಕೋರ್ಸ್ ಕಂಪ್ಲೀಟ್ ಆಗಿರುತ್ತೆ. ಮತ್ತೆ ಎಲ್ಲಾ ಪೊಲೀಸ್ ಸ್ಟೇಷನ್ಸ್ಗೆ ಹೊಯ್ಸಲ ಅವ್ರಿಗೆ ನಮ್ಮ ಟೀಮು ಪಿಂಕ್ ಕ್ಯಾಬ್ ಓಡ್ತಾ ಇದೆ ಅಂತ ಗೊತ್ತಿದೆ. ಅಂಡ್ ಸಾರ್ವಜನಿಕರಿಗೆ ಲೈಕ್ ಕಸ್ಟಮರ್ಸ್ಗೆ ಪಿಂಕ್ ಕ್ಯಾಬ್ ಬುಕ್ ಮಾಡಬೇಕು ಅನ್ನೋ ಒಂದು ಮೌತ್ ಟು ಮೌತ್ ವೆಬ್ಸೈಟ್ ಮೂಲಕ ಆಗಲಿ ಅಥವಾ ಎಕ್ಸ್ಪೀರಿಯನ್ಸ್ಡ್ ಮೂಲಕ ಆಗಲಿ ಅವ್ರಿಗೆ ತಲುಪಿದೆ. ಹಾಗಾಗಿ ಲೈಕ್ ವಿ ಫೀಲ್ ವೆರಿ ಸೇಫ್ ಇನ್ ದ ನೈಟ್ ಟೈಮ್. ಸೊ ಕಾಂಪಿಟೇಟರ್ಸ್ ಜೊತೆಗೆ ನಾವು ಸಸ್ಟೈನಬಿಲಿಟಿ ಬಂದಿದ್ದು USB ಬಂದು ನೈಟ್ ಸರ್ವಿಸ್ ನಮಗೆ ಮೇನ್ ಆಗಿ. ಮತ್ತೆ ನಿಮ್ದು ಇನಿಷಿಯಲ್ ಆಗಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ಏನೇನ್ ಚಾಲೆಂಜಸ್ ಇತ್ತು, ಏನೇನ್ ಸ್ಟ್ರಗಲ್ಸ್ ಇತ್ತು ಮ್ಯಾಮ್ ನೀವು ಸ್ಟಾರ್ಟ್ ಮಾಡ್ಬೇಕಾದ್ರೆ? ಈ ಸಂಸ್ಥೆನ ಶುರು ಮಾಡ್ಬೇಕಾದ್ರೆ ನಾವ್ ಅನ್ಕೊಂಡಿದ್ದು ಮೊಟ್ಟ ಮೊದಲ ಬಾರಿಗೆ ಲೈಕ್ ಹೆಣ್ಮಕ್ಳು ನಮ್ಗೆ DL ಆಗಿರೋರು ಆರಾಮಾಗಿ ಸಿಗ್ತಾರೆ. ಸೊ ನಾವ್ ಎಲ್ಲಂದ್ರೆ ಆರಾಮಾಗಿ ಇಂಟರ್ವ್ಯೂಸ್ ಮಾಡಿ ಸುಮಾರು ವೆಹಿಕಲ್ಸ್ ನ ಬರ್ಬೇಕು ಅಂತ. ಬಟ್ ಒನ್ಸ್ ಸ್ಟಾರ್ಟ್ ಆದ್ಮೇಲೆ ನಮ್ಗೆ ಗೊತ್ತಾಗಿದ್ದು ಇಲ್ಲಿ ರಿಸೋರ್ಸ್ ಇಶ್ಯೂ ಅಂತ. ಅಂದ್ರೆ ಒಂದು ಹೆಣ್ಮಗು ಕಾರನ್ನ ಕಲ್ತಿದ್ರೆ ಆಕೆ ಹೆಣ್ಮಗು ಏನಾಗುತ್ತೆ ಅಂತಂದ್ರೆ ಆಕೆ ಅವ್ರ ಸ್ವಂತ ಕಾರ್ಗಳನ್ನ ಡ್ರೈವ್ ಮಾಡಕ್ಕೆ ಕಲ್ತಿರ್ತಾರೆ ಹೊರತು
ಸಾಮಾಜಿಕವಾಗಿ ಇಂಥ ಒಂದು ಕೆಲಸಕ್ಕೆ ಅವ್ರು ಮುಂದೆ ಬಂದಿರಲ್ಲ. ಇವತ್ತು ಹೆಣ್ಮಕ್ಳು ಮೆಟ್ರೋ ಓಡಿಸ್ಬೋದು, ಪೈಲಟ್ಸ್ ಆಗಿರ್ಬೋದು, ಎಲ್ಲಾನು ಆಗಿರ್ಬೋದು. ಬಟ್ ದೆನ್ ಆಲ್ಸೋ ದೇ ಫೀಲ್ ದಟ್ ಇಫ್ ಕ್ಯಾಬ್ ಡ್ರೈವರ್ ಆದ್ರೆ ಹೇಗಿರುತ್ತೆ, ಯಾವ್ಯಾವ ತರ ಚಾಲೆಂಜಸ್ ಬರ್ಬೋದು ಅನ್ನೋದು. ಸೊ ಸೊ ಒನ್ಸ್ ಅದು ಬಂದ ಮೇಲೆ ವಿ ಥಾಟ್ ದಟ್ ವಿ ನೀಡ್ ಟು ಬಿ ಟ್ರೈನ್ಡ್ ಅವರ್ ಸೆಲ್ಫ್ ಅಂತ. ಸೊ ಫಸ್ಟ್ ನಾವು ಟ್ರೈನಿಂಗ್ ಮಾಡ್ಕೊಂಡ್ವಿ. ನಾವು ಟ್ರೈನಿಂಗ್ ನ ಕಂಪ್ಲೀಟ್ ಮಾಡಿದ್ಮೇಲೆ ವಿ ಡ್ರಿವನ್ ಫಾರ್ ದ ಲೈಕ್ ಪ್ಯಾಸೆಂಜರ್ಸ್ಗೆ ನಾವು ಡ್ರೈವ್ ಮಾಡಿದ್ವಿ. ಸೊ ಡ್ರೈವ್ ಮಾಡಿದಾಗ ಏನಾಗುತ್ತೆ, ನಮಗೆ ಅದ್ರ ಚಾಲೆಂಜಸ್ ಎಷ್ಟು, ಕಸ್ಟಮರ್ ಸೇಫ್ಟಿ ಎಷ್ಟು ಮುಖ್ಯ ಆಗುತ್ತೆ ನಮಗೆ, ನಾವು ಯಾವ ಥರ ಪ್ರಿಕಾಷನ್ಸ್ ತಗೊಳ್ಬೇಕಾಗುತ್ತೆ, ಇದೆಲ್ಲ ನಮಗೆ ಬರುತ್ತೆ ಮುಂದೆ. ಸೊ ಚಾಲೆಂಜಸ್ ಹೌದು. ಒಂದು ಹೆಣ್ಮಗುವಿಗೆ ಲೈಕ್ ನಾವು ಟ್ರೈನಿಂಗ್ ಮಾಡಬೇಕಾದ್ರೆ ಒಂದು 36 to 50 hours ಆಫ್ ಟ್ರೈನಿಂಗ್ ಬೇಕಾಗುತ್ತೆ. ಆ 50 hours ಆಫ್ ಟ್ರೈನಿಂಗಲ್ಲಿ ಆಕೆಗೆ ಸಿಮ್ಯುಲೇಟೆಡ್ ಟ್ರೈನಿಂಗ್ ಅಂತ ಹೇಳ್ಬಿಟ್ಟು ಒಂದು 5 hours ಇರುತ್ತೆ. ಥಿಯರಿ ಒಂದು 5 hours ಕೊಡ್ತೀವಿ. ಅದ್ರ ಜೊತೆಗೆ ಪ್ರಾಕ್ಟಿಕಲ್ ಟ್ರೈನಿಂಗ್ ಒಂದು 36 to 40 hours ಕೊಡ್ತೀವಿ. ಸೊ ವಿ ಹ್ಯಾವ್ ಟೈ ಅಪ್ ವಿತ್ ದ NGOs. NGOs ನ ಟೈ ಅಪ್ ಮಾಡ್ಕೊಂಡಿದೀವಿ. NGOs ಅಲ್ಲಿ ವಿಮೆನ್ಸ್ ನ ಮಾಡ್ತಾರೆ. ಸೊ ಅವರು ಟ್ರೈನಿಂಗ್ ನ ಸ್ಟಾರ್ಟ್ ಮಾಡಿದಾಗ ನಾವು ಓರಿಯೆಂಟೇಷನ್ ಮಾಡಿರ್ತೀವಿ, ಮತ್ತೆ ಸ್ಕಿಲ್ ಟೆಸ್ಟ್ಗೆ ನಾವೇ ಹೋಗ್ತೀವಿ. ಮಧ್ಯದಲ್ಲಿ ಮೋಟಿವೇಶನ್ ಕೂಡ ನಾವೇ ಮಾಡ್ತೀವಿ. ಯಾವ ತರ ಯೂಸಸ್ ಇದೆ, ಏನೇನು ಎಕ್ಸ್ಪೆನ್ಸಸ್ ಬರುತ್ತೆ, ಯಾವ ತರ ನೀವು ತರೋ ಆಗಿ ರೆಡಿ ಆಗಬೇಕು. ಸೊ ಇದು ಕಂಪ್ಲೀಟ್ ಆಗಿ ಇರೋದ್ರಿಂದ, ಸೊ ಒನ್ಸ್ ದೇ ಕಂಪ್ಲೀಟ್ ದ ಟೆಸ್ಟ್, ನಾವೊಂದು ಇಲ್ಲಿ ಇಂಟರ್ವ್ಯೂಗೆ ಬಂದಾಗ ವಿ ಡೂ ದ ಸ್ಕಿಲ್ ಟೆಸ್ಟ್. ಇಫ್ ದೇ ಪಾಸ್ ಇನ್ ದ ಸ್ಕಿಲ್ ಟೆಸ್ಟ್, ನಾವು ಅವರಿಗೆ ಲೈಕ್ ವೆಹಿಕಲ್ ನ ಪ್ರೊವೈಡ್ ಮಾಡಿಬಿಟ್ಟು ಲೈಕ್ ಅವರು 4 years ನಮ್ಮ ಜೊತೆ ಇರುತ್ತೆ. ಸಸ್ಟೈನಬಿಲಿಟಿ ಹಿಯರ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಸ್ ಸಸ್ಟೈನಬಿಲಿಟಿ. ಎಂಪ್ಲಾಯ್ಮೆಂಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಚಾಲೆಂಜ್ ಬರೋದು ಒಂದು ವಿಮೆನ್ ರಿಸೋರ್ಸಸ್. ಅಂಡ್ ಆಕೆ ಲೈಕ್ ಕಂಪ್ಲೀಟ್ ಟ್ರೈನಿಂಗ್ ಆಗಿದ್ಮೇಲೆ ಆಕೆ ಯಾವ ತರ ಹೋಗ್ಬೇಕು, ಯಾಕಂದ್ರೆ ಇವತ್ತು ಕಮರ್ಷಿಯಲ್ ಬ್ಯಾಡ್ಜ್ ಬೇಕು. ಸೊ ಹಾಗಾಗಿ ವಿ ಹ್ಯಾವ್ ರಿಕ್ವೆಸ್ಟೆಡ್ ಫಾರ್ ದ ಗವರ್ನಮೆಂಟ್ ಯಾವ ತರ ಮಾಡಬೇಕು. ಕಮರ್ಷಿಯಲ್ ಬ್ಯಾಡ್ಜ್ಗೆ ಮತ್ತೆ ನಾವು ವೇಟ್ ಮಾಡ್ಬೇಕಂದ್ರೆ 1 year ತನಕ ವೇಟ್ ಮಾಡಬೇಕು. ಸೊ ಅಂತ ಒಂದು ಕಡೆ ನಾವೇನ್ ಮಾಡಿದೀವಿ ಅಂತ ಹೇಳಿದ್ರೆ, ವಿ ಹ್ಯಾವ್ ರಿಕ್ವೆಸ್ಟೆಡ್ ದ ಗವರ್ನಮೆಂಟ್. ಸೊ ಯಾವ ತರ ನಾರ್ಮಲ್ DL ಅಲ್ಲೇ ನಾವು ಓಡಿಸ್ಬೋದು ಅಂತ. ಸೊ ಅವರು ಕೂಡ ಒಂದು ಇದನ್ನ ಮಾಡಿದ್ದಾರೆ. 7500 kg ಇರುವಂತ ವೆಹಿಕಲ್, ಸಡಾನ್ ವೆಹಿಕಲ್ ನ ವಿಮೆನ್ ಕ್ಯಾನ್ ಡ್ರೈವ್ ವಿತ್ ನಾರ್ಮಲ್ DL. ಸೊ ಈ ಒಂದು ಜಾರಿಗೆ ತಂದಿರೋದ್ರಿಂದ ನಮಗೆ ಹಲವಾರು ಹೆಣ್ಮಕ್ಳು ಲೈಕ್ ಬಿಡದೆ ಟ್ರೈನಿಂಗ್ ಕಂಪ್ಲೀಟ್ ಆದ್ಮೇಲೆ ದೇ ಕ್ಯಾನ್ ಸ್ಟೇ ವಿತ್ ಅಸ್. ಅದರಲ್ಲಿ ನಾವೇನ್ ಮಾಡಿದೀವಿ ಅಂದ್ರೆ, ಲೈಕ್ ನಾವು ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಮಾಡೋಕ್ಕಿಂತ ವಿ ಆರ್ ಕ್ರಿಯೇಟಿಂಗ್ ದ ಲೀಡರ್ಸ್ ಇನ್ ದಿಸ್ ಟೀಮ್. ಏನಂತ ಹೇಳಿದ್ರೆ, ಲೈಕ್ ನಾಟ್ ಓನ್ಲಿ ಲೈಕ್ ವಿ ಆರ್ ಪ್ರೊವೈಡಿಂಗ್ ಎ ಜಾಬ್, ವಿ ಆರ್ ಗಿವಿಂಗ್ ದ ವೆಹಿಕಲ್ಸ್ ಆಫ್ಟರ್ ಕಂಪ್ಲೀಟಿಂಗ್ ದ 4 years. ಇಫ್ ದೇ ಕಂಪ್ಲೀಟ್ ವಿತ್ ದ ಆರ್ಗನೈಸೇಷನ್, ಕಂಪ್ಲೀಟ್ ಆಗಿ 4 ವರ್ಷ ಅವ್ರು ಡ್ರೈವಿಂಗ್ ನ ಕಂಪ್ಲೀಟ್ ಮಾಡಿದ್ರೆ, ಸೊ ಅವರು ಕ್ಯಾಬ್ ಓನರ್ಸ್ ಆಗ್ತಾರೆ. ಸೊ ಆ ಒಂದು ಅವಕಾಶನೂ ಇರೋದ್ರಿಂದ ಹೆಣ್ಮಗು ಲೈಕ್ ನಮ್ಮ ಜೊತೆನೆ ವರ್ಕ್ ಮಾಡೋದ್ರಿಂದ, ಸೊ ನಾವು ಕೂಡ ಸಸ್ಟೈನಬಲ್ ಮಾಡೆಲ್ ಅಲ್ಲಿ ವರ್ಕ್ ಮಾಡಕ್ಕೆ, ಇಲ್ಲಿವರೆಗೂ ಬರಕ್ಕೆ, ಏರ್ಪೋರ್ಟ್ ಸತತವಾಗಿ 5 ವರ್ಷ ಕಂಪ್ಲೀಟ್ ಮಾಡಕ್ಕೆ, 1-2 ಲಕ್ಷ ಜನ ಹೆಣ್ಮಕ್ಳಿಗೆ ಸೇವೆ ಕೊಡಕ್ಕೆ ನಮ್ಗೆ ಹೆಲ್ಪ್ ಆಗಿದೆ. ಓಕೆ, ಇದು ಬೇಸಿಕಲಿ ಓನ್ಲಿ ಫಾರ್ ವುಮೆನ್ ಕಸ್ಟಮರ್ಸ್ ಅಥವಾ ಮೆನ್ಗೂನು? ನಮ್ಮ ಕ್ಯಾಬ್ಗಳಲ್ಲಿ ಲೈಕ್ ಇಟ್ಸ್ ಕಂಪ್ಲೀಟ್ಲಿ ಫಾರ್ ದ ವಿಮೆನ್, ಏರ್ಪೋರ್ಟ್ ಇಂದ 100%. ಸೊ ನಾವೇನ್ ಮಾಡ್ತೀವಿ, ಕೆಲವೊಂದು ವೆಹಿಕಲ್ಸ್ ನಮ್ಮ ಹತ್ರ ಇದೆ, ಅದು ಕೂಡ ವಿಮೆನ್ ಡ್ರೈವ್ ಮಾಡ್ತಾರೆ, ಫ್ಯಾಮಿಲೀಸ್ ನ ಕ್ಯಾರಿ ಮಾಡ್ತೀವಿ. ಸೊ ಏರ್ಪೋರ್ಟ್ ಇಂದ 100% ನಾವೇನು KSTTC ಅಂಡರ್ ಅಟ್ಯಾಚ್ ಮಾಡಿದೀವಿ. KSTTC ಅಂಡರ್ ನಾವಿರೋದ್ರಿಂದ, ಸೊ ನಾವು ಕಂಪ್ಲೀಟ್ ಆಗಿ ಏರ್ಪೋರ್ಟ್ ಕ್ರೈಟೇರಿಯಾ ಪ್ರಕಾರ ನಾವು ಹೆಣ್ಮಕ್ಳನ್ನಷ್ಟೇ ಕ್ಯಾರಿ ಮಾಡಬೇಕು. ನಾವು ಸಿಟಿಯಿಂದ ಏರ್ಪೋರ್ಟ್ ಫ್ಯಾಮಿಲಿ ಕೂಡ ಕ್ಯಾರಿ ಮಾಡ್ತೀವಿ. ಬಟ್ ಆದ್ರೆ ಇಲ್ಲಿ men is not allowed. Individually men is not allowed in our cabs. When it is a family, they can come. ಓಕೆ, ಸೊ ಇವಾಗ ಒಬ್ರು ಲೇಡೀಸ್ ನಿಮ್ಮ ಕ್ಯಾಬ್ ಸರ್ವಿಸ್ಗೆ ಸೇರ್ಬೇಕು ಅಂದ್ರೆ ಏನೇನ್ ಕ್ರೈಟೀರಿಯಾಸ್ ಇರುತ್ತೆ, ಹೇಗ್ ಸೇರ್ಕೋಬಹುದು ಇವಾಗ ನಿಮ್ಮ ಅಪ್ರೋಚ್ ಮಾಡಿದ್ರೆ ಅವರು? ಆಕೆಗೆ ಫಸ್ಟ್ DL ಇರಬೇಕು. ಸೊ ಒಂದ್ಸತಿ DL ಇದ್ದ ಆಕೆಗೆ ನಾವು ಒಂದ್ಸತಿ ಸ್ಕಿಲ್ ಟೆಸ್ಟ್ ನ ಮಾಡಿ ನೋಡ್ತೀವಿ. ಸೊ ಟ್ರೈನಿಂಗ್ ಏನಾದ್ರು ಇನ್ನೊಂಚೂರು ಬೇಕಿತ್ತು, ಸೊ ಕಂಪ್ಲೀಟ್ ಆಗಿ ನಾವು ಟ್ರೈನಿಂಗ್ ನ ಇನ್ನೊಂದ್ ಸ್ವಲ್ಪ ಏನಾದ್ರು ಕೊಡ್ಬೇಕು ಅಂದ್ರೆ ವಿ ಟ್ರೈನ್ ಹರ್. ಸೊ ಒನ್ಸ್ ಅವ್ರ ಸ್ಕಿಲ್ ಟೆಸ್ಟ್ ನ ಪಾಸ್ ಆದ್ಮೇಲೆ ನಮ್ಗೆ ಅವ್ರನ್ನ ತಗೊಳ್ಬೇಕು ಅಂತ ನಾವು ಸೆಲೆಕ್ಟ್ ಮಾಡಿದ್ಮೇಲೆ ಮ್ಯಾನೇಜ್ಮೆಂಟ್, ಸೊ ದೆನ್ ವಿ ಗೋ ಫಾರ್ ದ ಮೆಡಿಕಲ್ ಟೆಸ್ಟ್, ಆಮೇಲೆ ಪೊಲೀಸ್ ವೆರಿಫಿಕೇಶನ್. ಸೊ ಮೆಡಿಕಲ್ ಟೆಸ್ಟ್, ಪೊಲೀಸ್ ವೆರಿಫಿಕೇಶನ್ ಆದ್ಮೇಲೆ ಕಂಪ್ಲೀಟ್ ಆಗಿ ಅವ್ರದ್ದು ಡೇಟಾ, ಅವ್ರು ಎಲ್ಲಿ ಉಳ್ಕೊಳ್ತಾರೆ, ಇದನ್ನೆಲ್ಲ ನಾವು ನೋಡ್ತೀವಿ. ದೆನ್ ವಿಲ್ ಟೇಕ್ ಅ ಸ್ಮಾಲ್ ಡೆಪಾಸಿಟ್ ಅಮೌಂಟ್. ಸೊ 50,000 rupees ಅಮೌಂಟ್ ನ ತಗೋತೀವಿ. 50,000 rupees ಅಮೌಂಟ್ ನ ಅವ್ರ ಹತ್ರ ತಗೊಳ್ತೀವಿ ಡೆಪಾಸಿಟ್. ಯಾಕಂತ ಹೇಳಿದ್ರೆ ಕೆಲವೊಂದ್ಸತಿ ಏನಾಗುತ್ತೆ ಅಂದ್ರೆ, ಎಕ್ಸ್ಪೀರಿಯನ್ಸ್ ಮೇಲೆ ಇದೆಲ್ಲ ಹೋಗುತ್ತೆ. ಒಂದ್ಸತಿ ಕಾರ್ನ ತಗೊಂಡಿರ್ತಾರೆ, ಎಲ್ಲೋ ಒಂದ್ ಕಡೆ ಇಟ್ಟೋಗ್ಬಿಟ್ಟಿರ್ತಾರೆ, ಏನೇನೋ ಹಲವಾರು ಕಾರಣಗಳಿಗಾಗಿರುತ್ತೆ. ಸೊ ವಾಟ್ ವಿ ಡೂ ಇಸ್, ಒನ್ಸ್ ಶಿ ಸೆಲೆಕ್ಟೆಡ್, ವಿ ಟೇಕ್ ಅ ಡೆಪಾಸಿಟ್ ಆಫ್ 50,000 rupees. ಆ 50,000 ಡೆಪಾಸಿಟ್ ಅಲ್ಲಿ ಅವ್ರು ಲೀಸಿಂಗ್ ಮಾಡೆಲ್ ಅಲ್ಲಿ 4 years ವರ್ಕ್ ಮಾಡ್ತಾರೆ. ಸೊ ಒನ್ಸ್ ಲೀಸಿಂಗ್ ಮಾಡೆಲ್ ಕಂಪ್ಲೀಟ್ ಆದ್ಮೇಲೆ ಅವರು ಲೈಕ್ ಆವತ್ತು ವೆಹಿಕಲ್ ನ ವ್ಯಾಲ್ಯೂಯೇಟ್ ಮಾಡ್ತೀವಿ. ಸೊ ಶಿ ಕ್ಯಾನ್ ಬೈ ದ ಕಾರ್, ಆ ಒಂದು ಆಪ್ಷನ್. ಇನ್ನೊಂದ್ ಕಡೆ ಏನಂತ ಹೇಳಿದ್ರೆ, ವಿ ಟೇಕ್ 1 lakh rupees ಡೆಪಾಸಿಟ್ ಇಫ್ ದೇ ಆರ್ ಕೇಪಬಲ್ ಎನಫ್ ಟು ಪೇ. 1 lakh ತಗೊಳ್ತೀವಿ. ಸೊ 4 years ವರ್ಕ್ ಮಾಡ್ತಾರೆ. ದೆನ್ ಆಫ್ಟರ್ ಕಂಪ್ಲೀಟಿಂಗ್ ದ 4th year ಲಾಸ್ಟ್ ಡೇ ನಾವು ಅವರಿಗೆ ಆ ವೆಹಿಕಲ್ ನ ಟ್ರಾನ್ಸ್ಫರ್ ಮಾಡ್ತೀವಿ. ಈ ತರ 2 ಆಪ್ಷನ್ ಅಲ್ಲಿ ನಾವು ವರ್ಕ್ ಮಾಡ್ತಾ ಇದೀವಿ. ಟೋಟಲ್ ಎಷ್ಟು ಫ್ಲೀಟ್ಸ್ ಇದಾರೆ ಮೇಡಮ್? 25 ಫ್ಲೀಟ್, ಇನ್ಕ್ಲೂಡಿಂಗ್ ವುಮೆನ್ ಎಂಪ್ಲಾಯ್. ಹೌದೌದು, ಕಂಪ್ಲೀಟ್ ಆಗಿ ಹೊರಗಡೆ ಒಳಗಡೆ ಸೇರಿ 25 ಜನ ವರ್ಕ್ ಮಾಡ್ತಾ ಇದ್ದಾರೆ. ಮತ್ತೆ ಈಗ ಗವರ್ಮೆಂಟ್ ಇಂದ ಹೇಗ್ ಸಪೋರ್ಟ್ ಇದೆ ನಿಮ್ಗೆ? ಗ್ರಾಂಟ್ಸ್ ಆಗಿರ್ಬೋದು, ಸಪೋರ್ಟ್ ಆಗಿರ್ಬೋದು, ಅವಾಗ ಹೇಗಿದೆ ಅಂತ?
ಇಲ್ಲಿವರೆಗೂ ಗವರ್ನಮೆಂಟ್ ಸಪೋರ್ಟ್ ನಾವು ಯಾವತ್ತೂ ತಗೊಂಡಿಲ್ಲ. ಯಾಕೆ ತಗೊಂಡಿಲ್ಲ ಅಂದರೆ ನಮ್ಗೆ ಯಾವುದು ಸಿಕ್ಕಿಲ್ಲ, ಅವಕಾಶ ಸಿಕ್ಕಿಲ್ಲ. ಸೊ ಇವಾಗ ನಾವು ಅವರಿಗೆ ಕೊಡ್ತಾ ಇದ್ದೀವಿ ಅರ್ಜಿಗಳನ್ನ. ಲೈಕ್ ನಮಗೆ ಸಬ್ಸಿಡಿ ಬೇಕು, ಮೊದಲನೇದಾಗಿ ಒಂದು ಹೆಣ್ಮಗು ಚಾಲನೆ ಮಾಡ್ತಾ ಇದೆ ಅಂದರೆ ಇಲ್ಲಿ ನಾವು ಯಾರನ್ನ ಫೋಕಸ್ ಮಾಡ್ತಾ ಇದೀವಿ ಅಂದರೆ ಒಂದು ಕಡೆ ಅಂಡರ್ ಪ್ರಿವಿಲೇಜ್ಡ್ ವಿಮೆನ್ನ, ಲೈಕ್ ಇಂಡಿವಿಜುವಲಿ ವಿಮೆನ್ ಇರ್ತಾರೆ. ಸೊ ಅಂತಹ ಹೆಣ್ಮಕ್ಳಿಗೆ ನಾವು ಟ್ರೈನ್ ಮಾಡಿ ಕರ್ಕೊಂಡು ಬರೋದ್ರಿಂದ ನಮಗೆ ಸಬ್ಸಿಡಿ ವೆಹಿಕಲಲ್ಲಿ ಸಬ್ಸಿಡಿ ಆಗಿ ಸಿಕ್ಕಿದ್ರೆ ಒಂದು ಕಾರ್ ಎಷ್ಟು ಉಪಯೋಗ ಆಗುತ್ತೆ ಆಕೆಗೆ. ಲೈಕ್ ರೇಟ್ ಆಫ್ ಇಂಟ್ರೆಸ್ಟ್ ಕಮ್ಮಿ ಆಗಿರಬಹುದು ಅಲ್ವಾ. ಸೊ ಇದು ಒಂದು. ಎರಡನೇದು, ನಾವು ಇನ್ನೇನು ಗವರ್ನಮೆಂಟಲ್ಲಿ ಕೇಳ್ತಾ ಇದ್ದೀವಿ ಅಂದರೆ ಲೈಕ್ ಅತಿ ಹೆಚ್ಚು ಲೈಸೆನ್ಸ್ಗಳು ನಮಗೆ ಒಳಗಡೆ ಏರ್ಪೋರ್ಟಲ್ಲಿ ವರ್ಕ್ ಮಾಡೋಕ್ಕೆ ನಮಗೆ ಲೈಸೆನ್ಸ್ ಬೇಕು. ಮತ್ತು ಲೈಕ್ ಅನೇಕ ಟ್ರೈನಿಂಗ್ಗಳನ್ನ ಮಾಡ್ತೀವಿ. ಆ ಟ್ರೈನಿಂಗ್ಗಳಿಗೆ ನಮಗೆ ಆ ಒಂದು ಸ್ಕಿಲ್ನ ಇಂಪ್ರೂವ್ ಮಾಡೋಕ್ಕೆ ಅದಕ್ಕೆ ಫೈನಾನ್ಷಿಯಲ್ ಸಪೋರ್ಟ್ ಬೇಕಾಗುತ್ತೆ. ಸೊ ಓವರ್ ಆಲ್ ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದರೆ ಗವರ್ನಮೆಂಟ್ ವಿಮೆನ್ ಆಂಟರ್ಪ್ರಿನರ್ನ ಸಪೋರ್ಟ್ ಮಾಡಬೇಕು. ಸೊ ಏನಾಗುತ್ತೆ ಅಂತ ಹೇಳಿದ್ರೆ ಲೈಕ್ 8 years ಆಫ್ ಜರ್ನಿ 2015 ಇಲ್ಲಿವರೆಗೂ ವಿ ವೆಂಟ್ ಸೋ ಮೆನಿ ಟೈಮ್ಸ್ ಟು ದ ಗವರ್ನಮೆಂಟ್. 2015 ನಾವು ಆ್ಯಕ್ಚುಲಿ ಪ್ರಾಜೆಕ್ಟ್ ರೆಡಿ ಮಾಡಿದಾಗಲೇ ವಿ ಥಾಟ್ ಲೆಟ್ಸ್ ಗಿವ್ ಇಟ್ ಟು ದ ಗವರ್ನಮೆಂಟ್ ಏನಾದ್ರು ಮಾಡುತ್ತೆ ಅಂತ. ಬಟ್ 15 ದಿನ ಹೋದರೂ ನಮಗೆ ಗವರ್ನಮೆಂಟ್ ಏನು ನಮ್ಮ ಫೈಲ್ ಕೂಡ ಓಪನ್ ಮಾಡಿ ನೋಡಲಿಲ್ಲ. ಸೊ ವಿ ಥಾಟ್ ಲೆಟ್ಸ್ ಸ್ಟಾರ್ಟಪ್, ನಾವೇ ಶುರು ಮಾಡೋಣ. ನಾವು 3 ಜನ ಇದ್ದೀವಿ ಇಲ್ಲಿ, ನಾನು ಮತ್ತು ಕಲ್ಯಾಣಿ ಮೋಹನ್ ಮತ್ತು ಇನ್ನೊಬ್ರು ಸುನೀಲಾ ಸುರೇಶ್ ಅಂತ. ಸೊ ವಿ ಥಾಟ್ ದಟ್ ಲೆಟ್ ಸ್ಟಾರ್ಟ್ ದಿಸ್, ನಾವೇ ಶುರು ಮಾಡೋಣ. ಸೊ ಆಮೇಲೆ ನೋಡೋಣ ಏನಾಗ್ಬೋದು ಅಂತ. ಬಟ್ ಟಿಲ್ ನಾವು ವಿ ಆರ್ ನಾಟ್ ಗಾಟ್ ಎನಿ ಸಪೋರ್ಟ್ ಫ್ರಮ್ ದ ಗವರ್ನಮೆಂಟ್. ನಾವು ಇವಾಗ ಪಿಚ್ ಮಾಡ್ತಾ ಇದೀವಿ ಬಿಕಾಸ್ ವಿ ಆರ್ ಪ್ಲಾನಿಂಗ್ ಟು ಕಮ್ ಅಪ್ ವಿತ್ ದ ಆ್ಯಪ್. ಸೊ ನಾವು ಆ್ಯಪ್ ಬರೋದ್ರಿಂದ ನಮ್ಮ ಈ ವರ್ಷದ ಟಾರ್ಗೆಟ್ ಏನಂತ ಹೇಳಿದ್ರೆ ಅತಿ ಹೆಚ್ಚು ಹೆಣ್ಮಕ್ಳಿಗೆ ಒಂದು ಕಾರ್ ಫೆಸಿಲಿಟಿ ಕೊಡಬೇಕು ಅನ್ನೋದೊಂದು ನಮ್ಮ ಸಂಸ್ಥೆಯ ಉದ್ದೇಶ. ಯಾಕಂತ ಹೇಳಿದ್ರೆ 100 cars ಇಂದ ವಿಮೆನ್ಸ್ ಬಂದ್ರೆ ಇವತ್ತು ನಾವು ಏನು ಕೊಡ್ತಾ ಇದೀವಿ, ಇಟ್ ಮೇ ಬಿ 1% ಅಲ್ವಾ. ನಮ್ಮ ವಿಮೆನ್ ಸೊಸೈಟಿಲಿ 1% ನಾವು ಸರ್ವ್ ಮಾಡ್ತಿರ್ಬೋದು. ಬಟ್ ವಾಟ್ ಎವರ್ ದಟ್ ವಿ ಹ್ಯಾವ್ ಟೇಕನ್ ಅ ರೆಸ್ಪಾನ್ಸಿಬಿಲಿಟಿ ಕಂಪ್ಲೀಟ್ ಆಗಿ ವಿತೌಟ್ ಎನಿ ಆಕ್ಸಿಡೆಂಟ್ಸ್ ಆಗಿರ್ಬೋದು, ವಿತೌಟ್ ಎನಿ ಲೈಕ್ ಒಂದು ಏನೂ ಕೆಟ್ಟದನ್ನು ಕೇಳದೆ ವಿ ಹ್ಯಾವ್ ಕಂಪ್ಲೀಟೆಡ್ ದ ಸರ್ವಿಸಸ್. ಸೊ ಹೊರಗಡೆಯಿಂದ ಬಂದ ವಿಮೆನ್ಸು ಲೈಕ್ ಫಾರಿನರ್ಸ್ ಆಗಿರ್ಬೋದು ಮತ್ತು ಔಟ್ ಆಫ್ ಸ್ಟೇಷನ್ ತಗೊಳ್ಳೋರಾಗಿರ್ಬೋದು, ದೇ ಆರ್ ವೆರಿ ಹ್ಯಾಪಿ. ಸೊ ಈ ಒಂದು ಇದಕ್ಕೆ ಒಂದು ವಿಮೆನ್ ಆಂಟರ್ಪ್ರಿನರ್ ಆಗೋದು ತುಂಬ ಕಷ್ಟ ಆಗುತ್ತೆ. ಅದು ಈ ಫೀಲ್ಡಲ್ಲಿ ಲೈಕ್ ಮೆನ್ ಡಾಮಿನೇಟೆಡ್. ಇದರಲ್ಲಿ ಡ್ರೈವಿಂಗ್ ಫೀಲ್ಡಲ್ಲಿ ಮೆನ್ ಡಾಮಿನೇಟೆಡ್ ಆಲ್ಮೋಸ್ಟ್. ಇವತ್ತು ಓಲಾ ಉಬರ್ ಎಲ್ಲಾನು ನೋಡಿದ್ರೆ 17,000 ಇಂದ 20,000 ವೆಹಿಕಲ್ಸ್ ಇದೆ ಮೆನ್ ಡ್ರೈವರ್ಸ್. ಅದ್ರ ಮಧ್ಯದಲ್ಲಿ ನಮ್ಮ ಸಂಖ್ಯೆ ಅತಿ ಕಮ್ಮಿ, 1 or 2%. ಬಟ್ ನಾವು ಅತಿ ಹೆಚ್ಚು ಅಟ್ಲೀಸ್ಟ್ 10% ಅವರು ನಾವು ಬರಬೇಕು ಅಂದರೆ ಗವರ್ನಮೆಂಟ್ ಸಪೋರ್ಟ್ ಇಲ್ಲದೆ, ಫೈನಾನ್ಷಿಯಲ್ ಸಪೋರ್ಟ್ ಇಲ್ಲದೆ ನಾವು ಮುಂದೆ ಬರೋಕ್ಕಾಗೋದಿಲ್ಲ. ಸೊ ಈ ಒಂದು ಇದರಿಂದ ವಿ ರಿಕ್ವೆಸ್ಟ್ ಟು ದ ಗವರ್ನಮೆಂಟ್ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಬೇಕು. ಮಾಡ್ತೀವಿ ಅಂತ ಹೇಳ್ತಾರೆ, ಬಟ್ ಇಟ್ ಈಸ್ ಮೋಸ್ಟ್ ರಿಕ್ವೈರ್ ಗುರುತಿಸ್ಬೇಕು. ಮೇಯ್ನಾಗಿ ನಮ್ಮ ಸರ್ಕಾರದಲ್ಲಿ ಗುರುತಿಸೋದು ತುಂಬ ಕಮ್ಮಿ. ನಾವು ಬೇರೆ ಎಲ್ಲೋ ಹೋಗಿ ಮಾಡಿದಾಗ ನಮ್ಮನ್ನ ಗುರುತಿಸ್ತಾರೆ ಹೊರತು ನಮ್ಮನ್ನ ನಾವು ಕರ್ನಾಟಕದಲ್ಲೇ ಇದ್ದಾಗ, ಕರ್ನಾಟಕದಲ್ಲೇ ಮಾಡಿದಾಗ ಕರ್ನಾಟಕ ಸರ್ಕಾರ ಗುರುತಿಸ್ಬೇಕು. ಯಾಕಂದರೆ ಇಂಡಸ್ಟ್ರಿಯಲ್ಲಿ ಏನಾಗುತ್ತೆ ಅಂದರೆ ಎಲ್ಲೋ ಒಂದು ಕಡೆ ಬೇರೆ ನಾವು ಪ್ರತ್ಯೇಕವಾಗಿ ಹೆಸರು ಮಾಡಿದಾಗ ನಮ್ಮನ್ನ ಕರೆದು ಈ ಹುಡುಗಿ ಕರ್ನಾಟಕದವರು ಅಂತ ಹೇಳೋಕ್ಕಿಂತ ಮುಂಚೆ ಕರ್ನಾಟಕದವರೇ ಇದನ್ನ ಹುಡುಕೊಂಡು ಸಪೋರ್ಟ್ ಮಾಡಿ. ಯಾಕಂದರೆ ಇಂಥ ಒಂದು ಕಾಸಿಗೆ ಫೈನಾನ್ಷಿಯಲಿ ಸಪೋರ್ಟ್ ಇಲ್ಲ ಅಂದರೆ ವರ್ಕೌಟ್ ಆಗೋದಿಲ್ಲ. ಆ್ಯಂಡ್ ಫಂಡ್ಸ್ ಮೋರ್ ರಿಕ್ವೈರ್ಮೆಂಟ್ ಇರುತ್ತೆ. ಒಂದು ಹೆಣ್ಮಗುಗೆ 4 ವರ್ಷ ತನಕ ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರ ಟ್ರೈನಿಂಗ್ ಕಾಸ್ಟು, ಅವರ ಏರಿಳಿತಗಳಿರುತ್ತಲ್ಲ, ಇಟ್ಸ್ ನಾಟ್ ಸೋ ಈಸಿ. ಡಿಸೈನ್ ಅಷ್ಟು ಸುಲಭವಾಗಿದ್ದಿಲ್ಲ. ಸೊ ಹಾಗಾಗಿ ಮತ್ತೆ ಈಗ ನಾವು ಇನ್ನೊಂದೇನು ಮಾಡ್ತಾ ಇದ್ದೀವಿ ಅಂದರೆ ಹೊಸದಾಗಿ ಲೈಕ್ ವಿ ಆರ್ ಕಮಿಂಗ್ ಅಪ್ ವಿತ್ ದ ಟ್ರಾನ್ಸ್ಜೆಂಡರ್ಸ್, ಲೈಕ್ ಹೂ ಹ್ಯಾಸ್ ಮೆನ್ಷನ್ ಶಿ ಸರ್ಟಿಫೈಡ್ ಬೈ ಡಾಕ್ಟರ್ಸ್ ಅಂತ ಹೆಣ್ಮಕ್ಳಿಗೆ. ಈಗ ನಾವು ನೋಡಿದ್ದೀವಲ್ಲ ಸಾಮಾನ್ಯವಾಗಿ ಲೈಕ್ ಟೋಲ್ಗಳಲ್ಲಿ ಅನೇಕ ಹೆಣ್ಮಕ್ಳು ಲೈಕ್ ಟ್ರಾನ್ಸ್ಜೆಂಡರ್ಸ್ ಟೋಲ್ ಹತ್ರ ಎಲ್ಲ ದುಡ್ಡು ಕಲೆಕ್ಟ್ ಮಾಡೋದು ಎಲ್ಲ ಮಾಡ್ತಾರೆ. ಬಟ್ ಆಕೆಗೂ ನಾವು ಅವಕಾಶ ಕೊಟ್ಟಾಗ ಯಾಕೆ ಕೆಲಸ ಮಾಡಲ್ಲ ಅಲ್ವಾ. ಸೊ ಹಾಗಾಗಿ ನಾವು ಗೋಪಿಂಕರ್ ಅದು ಕೂಡ ಒಂದು ಡಿಸಿಷನ್ ತಗೊಂಡು ಲೈಕ್ ನಾವು ಟ್ರಾನ್ಸ್ಜೆಂಡರ್ಸ್ಗೂ ಸಪೋರ್ಟ್ ಮಾಡ್ಬೋದು ಅಂತೇಳಿ ವಿ ಆರ್ ಗಿವನ್ ದ ಆಪರ್ಚುನಿಟಿ ಫಾರ್ ದ ಟ್ರಾನ್ಸ್ಜೆಂಡರ್ಸ್ ಆಲ್ಸೋ, ಆ್ಯಂಡ್ ದೇ ಆರ್ ಡೂಯಿಂಗ್ ವೆರಿ ಗುಡ್. ದೇ ಆರ್ ಆಲ್ಸೋ ವರ್ಕಿಂಗ್ ವಿತ್ ಅಸ್ ಆ್ಯಂಡ್ ವಿಮೆನ್ ಆರ್ ವೆರಿ ಮಚ್ ಸ್ಯಾಟಿಸ್ಫೈಡ್ ಇನ್ ದೇರ್ ಸರ್ವಿಸ್. ನೈಟ್ ಟೈಮು ಕೇಳ್ತಾರೆ, ಸ್ವಲ್ಪ ಆತಂಕ ಆಗುತ್ತೆ, ಮ್ಯಾಮ್ ಹೋಗ್ಬೋದಾ ಅಂತಾರೆ. ನಾವು ಅವ್ರಿಗೆ ಆ ಒಂದು ಜವಾಬ್ದಾರಿ ಕೊಟ್ಟಾಗ, ಆ ಒಂದು ಕಾನ್ಫಿಡೆನ್ಸ್ ಕೊಟ್ಟಾಗ 100% ನೀವು ಹೋಗ್ಬೋದು ಮೇಡಮ್, ದೇ ಹ್ಯಾವ್ ಎ ವೆರಿ ಗುಡ್ ಫೀಡ್ಬ್ಯಾಕ್ ಅಂದಾಗ ರಿಯಲಿ ಪೀಪಲ್ ಆರ್ ಅಪ್ರಿಷಿಯೇಟಿಂಗ್, ಅಕ್ನಾಲೇಜ್ ಮಾಡ್ತಾ ಇದ್ದಾರೆ. ಸೊ ಒಂದು ಇದಕ್ಕೆ ಸೊ ವಿ ಥ್ಯಾಂಕ್ಸ್ ಟು ವಿಮೆನ್ ಸೊಸೈಟಿ, ವಿಮೆನ್ ಕಮ್ಯುನಿಟಿ ಅಂತ ಹೇಳ್ಬೋದು, ನಮ್ಮನ್ನು ಅಕ್ಸೆಪ್ಟ್ ಮಾಡಿ ಇಲ್ಲಿವರೆಗೂ ತಂದಿರೋದಕ್ಕೆ. ಓಕೆ, ವಂಡರ್ಫುಲ್ ಜರ್ನಿ ಮ್ಯಾಮ್ ಹೇಳಬೇಕು ಅಂದರೆ. ಮತ್ತೆ ಇನ್ನೊಂದು ಏನಂತಂದ್ರೆ, ಈಗ ನಿಮ್ದು ಬೋತ್ ದ ಸೈಡ್ ಕಸ್ಟಮರು ಹಾಗೂ ರೈಡರ್ ಇಬ್ರು ವುಮೆನ್ ಆಗಿರೋದ್ರಿಂದ ಇಬ್ರದು ಸೇಫ್ಟಿ ಬೆನಿಫಿಟ್ಸ್ ನೋಡ್ಕೊಳ್ಳೋದು ತುಂಬಾ ಚಾಲೆಂಜಿಂಗ್ ಆಗಿರುತ್ತೆ. ಅದನ್ನ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೀವಿ? ಸಿ ಲೈಕ್ KSTDC ಇಂದ ಟ್ರ್ಯಾಕಿಂಗ್ ಫೆಸಿಲಿಟಿ ಇದೆ ಗವರ್ನಮೆಂಟ್ ಇಂದ.
ಸೊ ಅದು ಬಿಟ್ಟು ಲೈಕ್ ನಮ್ದು ಪರ್ಸನಲಿ ಟ್ರ್ಯಾಕಿಂಗ್ ಫೆಸಿಲಿಟಿ ಇದೆ ನಮ್ಮ ಕಾರ್ಗಳಲ್ಲಿ, ಪ್ಯಾನಿಕ್ ಬಟನ್ಸ್ ಇದೆ. ಅದ್ರ ಜೊತೆಗೆ ಲೈಕ್ ಹುಡುಗಿರು ಸ್ವಲ್ಪ ಡಿಫೆನ್ಸ್ ಅಲ್ಲಿ ಇದು ಮಾಡಿರ್ತಾರೆ. ಸೊ ಅದ್ರ ಜೊತೆಗೆ ಸುರಕ್ಷಾ ಆ್ಯಪ್ ಇರುತ್ತೆ, ಪೊಲೀಸ್ಗಳದ್ದು ಆ್ಯಪ್ ಇರುತ್ತೆ. ಮತ್ತೆ ಇನ್ನೊಂದೇನಂದ್ರೆ ನಮ್ಮ ಕಾರಲ್ಲಿ ಲೈಕ್ ರೆಕಗ್ನೈಸ್ ಮಾಡಕ್ಕೆ ನಮ್ಮ ಕಾರು ಎರಡೂ ಕಡೆ ಪಿಂಕ್ ಬಂಪರ್ ಪೇಂಟೆಡ್ ಆಗಿರುತ್ತೆ. ಸೊ ವಿಮೆನ್ ಕ್ಯಾಬ್ಸ್ ಅಂತ ನೀವು ರೆಕಗ್ನೈಸ್ ಮಾಡ್ಬೋದು. ಇನ್ ಕೇಸ್ ಗಾಡಿ ಎಲ್ಲರೂ ನಿಂತ್ಕೊಳ್ತು ಅಂತ ಹೇಳಿದ್ರೆ ಲೈಕ್ ಎಷ್ಟೋ ಜನ ನೈಟ್ ಹೊತ್ತು ತುಂಬಾ ಕ್ಯಾಬ್ ಡ್ರೈವರ್ಸ್ ವರ್ಕ್ ಮಾಡೋದ್ರಿಂದ ಲೈಕ್ ಅವರು ಕೂಡ ನಮಗೆ ಸಪೋರ್ಟ್ ಮಾಡ್ತಾರೆ. ವಿ ಥಿಂಕ್ ದಟ್ ಇಟ್ಸ್ ಎ ವಿಮೆನ್ ಸೇಫ್ಟಿ, ವಿಮೆನ್ ಮಾಡ್ತಾ ಇದೀವಿ ವಿಮೆನ್ಗೋಸ್ಕರ ಅಂತ ಎಲ್ಲಾನು. ಆ್ಯಂಡ್ ಲೈಕ್ ಇಟ್ಸ್ ಎ ಲೈಕ್ ಅಪಾರ್ಟ್ ಫ್ರಮ್ ಆಲ್ ದಿಸ್ ಲೈಕ್ ಮೆನ್ ಆರ್ ದೇರ್ ಫಾರ್ ಅವರ್ ಸೇಫ್ಟಿ ಅಂತಾನು ಹೇಳ್ಬೋದು. ಲೈಕ್ ನಿಜವಾಗ್ಲೂ ಹೇಳಲೇಬೇಕು ಅವ್ರಿಗೂ. ಲೈಕ್ ನಾವು ರೋಡಲ್ಲಿ ಇದೀವಿ ಅಂತ ಹೇಳಿದ್ರೆ ನಮ್ಮ ಗಾಡಿ 1 ಸೆಕೆಂಡ್ ನಿಂತ್ಕೊಂಡ್ರು, ವೀಲ್ ಪಂಚರ್ ಆದ್ರು, ಮ್ಯಾಮ್ ವಿ ಆರ್ ದೇರ್ ವಿತ್ ಯು ಅಂತ ಎಷ್ಟೋ ಸತಿ ಸಪೋರ್ಟ್ ಮಾಡಿರೋರಿದ್ದಾರೆ. ಇನ್ ಕೇಸ್ ಆಫ್ ಎನಿ ಎಮರ್ಜೆನ್ಸಿ ಏನಾದ್ರು ಸಣ್ಣ ಪುಟ್ಟ ಟಚ್ ದೇ ಕಾಲರ್ಸ್ ನಮ್ಮನ್ನ ಕಾಲ್ ಮಾಡ್ತಾರೆ, ಮೇಡಮ್ ಈ ಥರ ಆಗೋಗಿದೆ, ನೀವೇನೋ ಇದು ಮಾಡಬೇಡಿ, ನಾವು ಸಪೋರ್ಟ್ ಮಾಡ್ತೀವಿ ಅಂತಾರೆ. ಸೊ ಅವ್ರು ಎಷ್ಟು ದಿನ ನಮ್ಮ ಜೊತೆ ಇರ್ತಾರೋ ನಾವು ಕೂಡ ಅಷ್ಟೇ ಚೆನ್ನಾಗಿ ಇನ್ನೂ ಲಕ್ಷಾಂತರ ಹೆಣ್ಮಕ್ಳಿಗೆ ಸಪೋರ್ಟ್ ಕೊಡ್ಬೋದು ಅಂತ ಹೇಳ್ತೀನಿ. ವಿ ಅಪ್ರಿಷಿಯೇಟ್ ಮೆನ್ ಆಲ್ಸೋ ಇನ್ ದಿಸ್. ಮತ್ತೆ ಕಸ್ಟಮರ್ ಫೀಡ್ಬ್ಯಾಕ್ ಗಳು ಹೇಗಿದೆ ಮೇಡಮ್? ರಿಪೀಟೆಡ್ ಆಡಿಯನ್ಸ್ ಕಸ್ಟಮರ್ ಎಸ್ ಫೀಡ್ಬ್ಯಾಕ್. ಎಕ್ಸಾಕ್ಟ್ಲಿ. ನಾವು ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಲೈಕ್ ಏರ್ಪೋರ್ಟ್ ಅಲ್ಲಿ ನಮಗೆ ನಾವು KSTDC ಅಂಡರ್ ಇರೋದ್ರಿಂದ ನಮಗೆ ಏರ್ಪೋರ್ಟ್ ಅಲ್ಲಿ ಬುಕಿಂಗ್ಸ್ ಜಾಸ್ತಿ ಇದೆ. ಬಟ್ ಆದ್ರೆ ಹೊರಗಡೆ ಬಂದಾಗ ನಮಗೆ ಸಿಟಿ ಬುಕಿಂಗ್ಸ್ ನಾವು ಇನ್ಕ್ರೀಸ್ ಮಾಡಬೇಕಾಗುತ್ತೆ. ಸೊ ಕೆಲವೊಬ್ಬರಿಗೆ ಲೈಕ್ ಎಲ್ಲಾನು ಒಂದು ಸಂಸ್ಥೆ ಮಾಡೋಕ್ಕಾಗಲ್ಲ. ಒಂದು ಮೌತ್ ಟು ಮೌತ್ ಹೋಗ್ಬೋದು, ವೆಬ್ಸೈಟ್ ಇದೆ ನಮ್ದು ಬುಕ್ ಮಾಡಕ್ಕೆ. ಬಟ್ ಆದ್ರೂ ಲೈಕ್ ಎಲ್ಲೋ ಒಂದ್ ಕಡೆ ಲೈಕ್ ವಿ ನೀಡ್ ಅ ಸಪೋರ್ಟ್ ಫ್ರಮ್ ಮೀಡಿಯಾ ಮೆನ್ಷನ್ಸು ಹಲವಾರು ಆಗಿದೆ. ಬಟ್ ದೆನ್ ಆದ್ರೂ ಲೈಕ್ ಪೀಪಲ್ಗೆ ಗೊತ್ತಾಗಬೇಕು ಈ ಒಂದು ಸರ್ವಿಸ್ ಇದೆ ಅಂತ. ಎಷ್ಟೋ ಜನ ಹೆಣ್ಮಕ್ಳು ಇವತ್ತು ಒಬ್ರು ಸರ್ವಿಸ್ನ ಯೂಸ್ ಮಾಡಿದ್ರೆ ಅದರಿಂದ ಅತಿ ಹೆಚ್ಚು ಹೆಣ್ಮಕ್ಳಿಗೆ ಅವರು ಕೂಡ ರೆಫರ್ ಮಾಡ್ತಾ ಇದ್ದಾರೆ. ಆ್ಯಂಡ್ ವಿ ಟೇಕ್ ಅ ಫೀಡ್ಬ್ಯಾಕ್ ಆಲ್ಸೋ, ಸಜೆಷನ್ಸು ಕೇಳ್ತೀವಿ, ಫೀಡ್ಬ್ಯಾಕು ಕೇಳ್ತೀವಿ. ಮ್ಯಾಮ್ ಇನ್ನೇನು ಇಂಪ್ರೂವ್ ಮಾಡ್ಕೋಬೇಕಾಗುತ್ತೆ ನಾವು ಇದರಲ್ಲಿ ಅಂತಾನೂ ಕೇಳ್ತೀವಿ. ಕಸ್ಟಮರ್ಗೆ ಆ ಒಂದು ಅವಕಾಶನೂ ಕೊಟ್ಟಿರೋದ್ರಿಂದ ನಾವು ಆ ರಿಲೇಷನ್ಶಿಪ್ನ ರ್ಯಾಪೋ ಮೇಂಟೈನ್ ಮಾಡೋದ್ರಿಂದ ಸೊ ಹಲವಾರು ಔಟ್ ಆಫ್ ಸ್ಟೇಷನ್ ಹೋಗೋರು, ಇಂಟರ್ನ್ಯಾಷನಲ್ ಫ್ಲೈಟ್ಸ್ನ ತಗೊಳ್ಳೋರು ಲೈಕ್ ಅವರು ಕೂಡ ಅಲ್ಲಿಂದ ಬರೋ ಕಸ್ಟಮರ್ಸ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ಸೊ ನಮ್ಮ ಕಸ್ಟಮರ್ಸ್ ಇವತ್ತು ಇಲ್ಲೂ ಇದ್ದಾರೆ, ಬ್ಯಾಂಗ್ಳೂರ್ಲೂ ಇದ್ದಾರೆ, ಹೊರಗಡೆನೂ ಇದ್ದಾರೆ. ಸೊ ಹಾಗಾಗಿ ಲೈಕ್ ಮೌತ್ ಟು ಮೌತ್ ಹೋಗ್ತಾ ಇದೆ ಇದು. ಆ್ಯಂಡ್ ಫೀಡ್ಬ್ಯಾಕ್ ಈಸ್ ವೆರಿ ಗುಡ್. ಏನಂತ ಹೇಳಿದ್ರೆ ಲೈಕ್ ಸರ್ವಿಸ್ ತಗೊಂಡವರೆಲ್ಲ ಫೀಡ್ಬ್ಯಾಕ್ಸ್ನ ಹಾಕ್ತಾರೆ. ಕೆಲವೊಂದ್ಸತಿ ಸಜೆಷನ್ ಕೊಡೋರಾದ್ರೆ ಸಜೆಷನ್ ಕೂಡ ಕೊಡ್ತಾ ಇದ್ದಾರೆ ನಮಗೆ. ಮ್ಯಾಮ್ ಇವಾಗ ಏನು ಕ್ಯಾಬ್ಸ್ ಅಲ್ಲಿ ಏನ್ ಮೇನ್ ಪ್ರಾಬ್ಲಮ್ ಅಂದ್ರೆ ಪ್ರೈಸ್ ಸರ್ಜಿಂಗ್ ಪ್ರಾಬ್ಲಮ್. ಅಂದ್ರೆ ಮಳೆ ಬಂದಾಗ ಜಾಸ್ತಿ ಮಾಡ್ಬಿಡ್ತಾರೆ ರೇಟು, ಅಥವಾ ದೂರ ಹೋದ್ರೆ ರೇಟ್ ಎಲ್ಲ ಜಾಸ್ತಿ ಆಗಿರುತ್ತೆ ಅಂತ ತುಂಬಾ ಕಂಪ್ಲೇಂಟ್ಸ್ ಗಳು ಬರ್ತಾ ಇದೆ ಬೇರೆ ಸರ್ವಿಸ್ ಅಗ್ರಿಗೇಟರ್ಸ್ ಗಳಿಂದ. ನೀವು ಹೇಗೆ ಪ್ರೈಸಿಂಗ್ ಸ್ಟ್ರಾಟಜಿ ಮೇಲೆ ಲೈಕ್ ನಮಗೆ ಕರ್ನಾಟಕ ಸರ್ಕಾರದಿಂದ ಲೈಕ್ ಮಾರ್ನಿಂಗ್ ಡ್ರೈವ್ ಮಾಡಿದ್ರೆ 24 ರೂಪಾಯಿ ಪ್ಲಸ್ ಹೆಣ್ಮಕ್ಳಿಗೆ 2 ರೂಪಾಯಿ ಜಾಸ್ತಿ ಅಂತ ಹೇಳಿ ನಮಗೆ 26 ರೂಪಾಯಿ ಕೊಟ್ಟಿದ್ದಾರೆ. ನೈಟ್ ಟೈಮ್ 12 ಗಂಟೆ ಮೇಲೆ ನಮಗೆ 26 ರೂಪಾಯಿಂದ 28 ರೂಪಾಯಿ ಕೊಟ್ಟಿದ್ದಾರೆ. ಸೊ ನಾರ್ಮಲಿ 26 ಇದೆ, 26ಕ್ಕೆ 2 ರೂಪಾಯಿ ಸೇರಿಸಿದ್ರೆ 28 ರೂಪಾಯಿ. ಯಾಕಂದ್ರೆ ಇದನ್ನ ನಾವು ರಿಕ್ವೆಸ್ಟ್ ಮಾಡಿದಾಗ ಅಂಡರ್ ಪ್ರಿವಿಲೇಜ್ಡ್ ವಿಮೆನ್, ಇಂಡಿವಿಜುವಲಿ ವಿಮೆನ್, ನಿಮಗೆ ಗೊತ್ತದೆ ಇವತ್ತು ಮನೇಲಿ ಇಬ್ರು ದುಡಿದ್ರು ಲೈಕ್ ಮನೆ ನಡ್ಸೋದು ತುಂಬಾ ಕಷ್ಟ ಆಗುತ್ತೆ. ಮಕ್ಳ ಎಜುಕೇಶನ್, ಮನೆ ಬ್ಯಾಂಗ್ಳೂರ್ಲಿ ಇರೋದೇ ಸ್ವಲ್ಪ ಕಷ್ಟ ಆಗುತ್ತೆ. ಅಂಥದ್ರಲ್ಲಿ ಲೈಕ್ ಇಂಡಿವಿಜುವಲಿ ವಿಮೆನ್ ತನ್ನ ಮಕ್ಕಳನ್ನ ಇಟ್ಕೊಂಡು ಫುಲ್ ಫ್ಯಾಮಿಲಿನ ನೋಡ್ಕೊಳ್ಬೇಕಾದ್ರೆ ಶಿ ನೀಡ್ಸ್ ಮೋರ್. ಸೊ ಅದರಲ್ಲಿ 1 ಕಿಲೋಮೀಟರ್ಗೆ ನಮ್ಗೆ ಒಂದು 2 ರೂಪೀಸ್ ಜಾಸ್ತಿ ಬಂದ್ರೆ ಇಲ್ ಬಿ ವೆಲ್ ಅಂಡ್ ಗುಡ್ ಅಂತ ನಾವು ಅನ್ಕೋತೀವಿ. ಸೊ ಅದರ್ ಪಾರ್ಟ್ ನಾವೇನ್ ಮಾಡ್ತಾ ಇದ್ದೀವಿ, ಒಂದು ಸಿಟಿ ಬುಕಿಂಗ್ಸ್ಗೆ ನಾವು ಸಿಟಿಯಿಂದ ಏರ್ಪೋರ್ಟಿಗೆ ಬರ್ಬೇಕಾದ್ರೆ ವಿ ಆರ್ ಚಾರ್ಜಿಂಗ್ 30 ರೂಪೀಸ್. ಇಟ್ ಇಸ್ ಫಿಕ್ಸ್ಡ್ ಫ್ರಮ್ 5 years. ವಿ ಆರ್ ನಾಟ್ ಇನ್ಕ್ರೀಸ್ಡ್. ಮೇ ಬಿ ನಮ್ಮ ಆ್ಯಪ್ ಏರ್ಪೋರ್ಟಿಂದ ಸಿಟಿಗೆ ನಾವು 33 ರೂಪೀಸ್ ತಗೋತಾ ಇದೀವಿ. ಯಾಕಂತ ಹೇಳಿದ್ರೆ ನಾವು ಐಡಲ್ ವರ್ಕ್ ಮಾಡ್ತೀವಿ. ಒಂದ್ ಕಡೆ ಐಡಲ್ ಆಗಿ ವರ್ಕ್ ಆಗುತ್ತೆ, ಇನ್ನೊಂದ್ ಕಡೆ ಗಾಡಿ ಈ ಕಡೆ ಇದಾಗುತ್ತೆ. ಇಟ್ ಇಸ್ ಅ ಸ್ಪೆಷಲ್ ಸರ್ವಿಸ್ ಫಾರ್ ವಿಮೆನ್ಗೆ ಲೈಕ್ ಅವ್ರಿಗೆ ಕಾನ್ಫಿಡೆನ್ಸ್ ತುಂಬ್ತೀವಿ ನಮ್ಮ ಜೊತೆ ಇರೋಕ್ಕೆ. ಅವ್ರು ಆರಾಮಾಗಿ ಅವ್ರು ಏನೇ ಒಂದು ಆತಂಕ ಇದ್ರು, ಏನೇ ಒಂದು ಎಮರ್ಜೆನ್ಸಿಲಿ ಅಟೆಂಡ್ ಮಾಡ್ತಿರಲಿಲ್ಲ, ಏನೇ ಒಂದು ಬಿಸ್ನೆಸ್ ಟ್ರಿಪ್ಸ್ ಮಾಡ್ತಿದ್ರು, ಆರಾಮಾಗಿ ಸಿಟ್ ಬ್ಯಾಕ್ ಆ್ಯಂಡ್ ರಿಲ್ಯಾಕ್ಸ್ ಅನ್ನೋ ಥರ ಒಂದು ಕಂಫರ್ಟ್ ಕೊಡೋದ್ರಿಂದ ವಿ ಆರ್ ಚಾರ್ಜಿಂಗ್ ಟಿಲ್ 33 ರೂಪೀಸ್. ಬಟ್ ಅದ್ರ ಮೇಲೆ ನಾವು ಫ್ಲಕ್ಚುಯೇಟ್ ಮಾಡ್ತಾ ಇಲ್ಲ ಏರ್ಪೋರ್ಟ್ ಟ್ರಿಪ್ಸಲ್ಲಿ. ಇನ್ ಸಿಟಿ ಟ್ರಿಪ್ಸಲ್ಲಿ ವಿ ಚಾರ್ಜ್ 35 ರೂಪೀಸ್. ಯಾಕಂತ ಹೇಳಿದ್ರೆ ಲೈಕ್ ಎಷ್ಟೋ ಸತಿ ವೆಯ್ಟ್ ಮಾಡಬೇಕಾಗುತ್ತೆ ಕಸ್ಟಮರ್ಸ್ನ, 2 ಅವರ್ 3 ಅವರ್ 4 ಅವರ್ ನಮ್ಗೇನೂ ಸಿಗೋದಿಲ್ಲ. ನಾವು ಒಂದು ಟ್ರಿಪ್ನ ಮಾಡಿದ್ರೆ ಅಟ್ಲೀಸ್ಟ್ ನಮಗೆ ಬೆಂಗಳೂರಲ್ಲಿರೋ ಟ್ರಾಫಿಕ್ಗೆ ಒಂದು 3 ಅವರ್ಸ್ಗೆ ಒಂದು ಟ್ರಿಪ್ ಕಂಪ್ಲೀಟ್ ಮಾಡ್ಬೋದು. ನಾವು ಒಂದು ಎಲೆಕ್ಟ್ರಾನಿಕ್ ಸಿಟಿ ಹೋದ್ರೆ ಒಂದ್ ಕಡೆಗೆ ನಾವು 2 to 2.5 ಅವರ್ಸ್ ಜರ್ನಿ ಮಾಡಬೇಕಾಗುತ್ತೆ ಈಗಿರೋ ಟ್ರಾಫಿಕ್ಗೆ. ಸೊ ಒಂದು ಹುಡುಗಿ 8 ಅವರ್ಸ್ ವರ್ಕ್ ಮಾಡಬೇಕಾದ್ರೆ ಆಕೆ ಒಂದು 4 ಅವರ್ಸೇ ಒಂದು ಟ್ರಿಪ್ಪಿಗೆ ಮುಗಿಸ್ಬಿಟ್ರೆ ಶಿ ಕ್ಯಾನ್ ಡೂ ಓನ್ಲಿ 2 ಟ್ರಿಪ್ಸ್. ಆವತ್ತಿನ ಡೀಸೆಲ್ ಕಾಸ್ಟ್ ಇವತ್ತು ಡೀಸೆಲ್ ಮೇಲೆ ಹೋಗಿದೆ. ಅದ್ರ ಜೊತೆಗೆ ನಾವು ಏರ್ಪೋರ್ಟಿಗೆ ಕಟ್ಟಬೇಕು, ಅದ್ರ ಜೊತೆಗೆ KSTDC ಕಟ್ಟಬೇಕು, ಜೊತೆಗೆ ನಮ್ಮ ಟ್ಯಾಕ್ಸ್ GST ಇದೆ, ಏರ್ಪೋರ್ಟ್ ಟೋಲ್ ಇದೆ. ಇದೆಲ್ಲ ನೋಡಿದ್ರೆ ನಮ್ಮ ಪ್ರೈಸಸ್ ನಾವು ಇಷ್ಟನ್ನು ಇಡಲೇಬೇಕಾಗುತ್ತೆ. ಆ್ಯಂಡ್ ಇಟ್ಸ್ ಫಾರ್ ದ ಸ್ಪೆಷಲ್ ಸರ್ವಿಸ್ ಅಷ್ಟೇ.
ಮ್ಯಾಮ್, ಒಬ್ಬ ವುಮೆನ್ ಇವಾಗ ಮನೆಯಲ್ಲಿ ಕುತ್ಕೊಂಡು ಈ ಕ್ಯಾಬ್ ನ ಬುಕ್ ಮಾಡ್ಬೇಕು ಅಂದ್ರೆ ಹೇಗೆ ಬುಕ್ ಮಾಡ್ಬೇಕು? ಆಪ್ ಇಂದನಾ ಸಿ ಅಥವಾ ಕಾಲ್ ಈಗ ಆ್ಯಪ್ ಲಾಂಚ್ ಆಗ್ತಾ ಇದೆ, ಇನ್ನೂ ಆ್ಯಪ್ ಬಂದಿಲ್ಲ. ಆ್ಯಪ್ ಟೆಸ್ಟಿಂಗ್ ಅಲ್ಲಿದೆ, ಆಲ್ಮೋಸ್ಟ್ 100% ಕಂಪ್ಲೀಟ್ ಆಗಿದೆ. ಮೇ ಬಿ ಮಾರ್ಚ್ ಎಂಡಷ್ಟೊತ್ತಿಗೆ ನಮ್ಮ ಬ್ಯಾಂಗ್ಳೂರ್ ಕಮ್ಯುನಿಟಿಗೆ ಗೋಪಿಂಗ್ ಕಡೆಯಿಂದ ಆ್ಯಪ್ ಬರ್ತಾ ಇದೆ. ಸೊ ಫಸ್ಟ್ ಥಿಂಗ್ ಇಸ್ ಬುಕಿಂಗ್ ನಂಬರ್ಸ್ ಇದೆ. ನಮ್ಮ ವೆಬ್ಸೈಟ್ ಹೋದ್ರೆ ಬುಕಿಂಗ್ ನಂಬರ್ಸ್ ಇದೆ, ವೆಬ್ ಪೇಜು ಇದೆ. ವೆಬ್ ಪೇಜಲ್ಲಿ ಅಪ್ಲಿಕೇಶನ್ಸ್ ಇದೆ. ದೇ ಕ್ಯಾನ್ ಕಮ್ ಅಪ್ ವಿತ್ ಗೋಪಿಂಗ್ ಪ್ರೀಮಿಯಂ ಕ್ಯಾಬ್ಸ್. www.gopingcabs.com ಅನ್ನೋ ವೆಬ್ ಪೇಜ್ಗೆ ಹೋದ್ರೆ ಅಲ್ಲಿ ಅವರಿಗೆ ಬುಕಿಂಗ್ ಅಪ್ಲಿಕೇಶನ್ ಇದೆ. ಏರ್ಪೋರ್ಟ್ ಬೇಕಾ, ಔಟ್ ಆಫ್ ಸ್ಟೇಷನ್ ಬೇಕಾ, ಸಿಟಿ ಸರ್ವಿಸ್ ಬೇಕಾ, ದೇ ಕ್ಯಾನ್ ಫಿಲ್ ಇಟ್. ಅದ್ರ ಜೊತೆಗೆ ಕ್ಯಾರಿಯರ್ ಕೂಡ ಇದೆ. ಸೊ ದೇ ಕ್ಯಾನ್ ರೈಟ್ ಡೌನ್ ದ ಕ್ಯಾರಿಯರ್ ಆಲ್ಸೋ. ಇವತ್ತು ಎಷ್ಟೋ ಜನ ವಿಮೆನ್ಸ್ ಅನ್ಕೊಳ್ತಾರೆ, ಲೈಕ್ ನಾನು MBA ಓದಿದ್ದೀನಿ, ನಾನು ಯಾಕೆ ಡ್ರೈವ್ ಮಾಡಬೇಕು? ಸಿ ಡ್ರೈವರ್ ಅನ್ನೋ ಪದಾನೇ ಆ ಥರ ಮೂಡಿಸ್ಬಿಡುತ್ತೆ ಅವ್ರನ್ನ. ಬಟ್ ಹಿಯರ್ ವಿ ವೋಂಟ್ ಕಾಲ್ ಅವರ್ ಸ್ಟಾಫ್ ಆಸ್ ಎ ಡ್ರೈವರ್. ಹಿಯರ್ ದೇ ಆರ್ ದ ಚಾಫರ್ಸ್ ಆಫ್ ಅವರ್ ಆರ್ ವಿ ಕಾಲ್ ಆಸ್ ಎ ಪೈಲಟ್ಸ್, ವಿಮೆನ್ ಪೈಲಟ್ಸ್ ಅಂತ. ಸೊ ಒಂದು ಹುಡುಗ ಕಾಶ್ಮೀರಿ ಬಾರ್ಡರ್ಲಿ ಲೈಕ್ ನಮ್ಮ ದೇಶನ ಹೇಗೆ ರಕ್ಷಣೆ ಮಾಡ್ತಾರೋ, ಒಂದು ಹುಡುಗಿ ನೈಟ್ ಟೈಮ್ ಅದೇ ಒಂದು ವಿಮೆನ್ಗೆ ನಾವು ರಕ್ಷಣೆಯನ್ನು ಕೊಡಬೇಕಾದ್ರೆ ವಿ ಕ್ಯಾನ್ ಕಾಲ್ ದಮ್ ಆಸ್ ಎ ಚಾಫರ್ಸ್ ಆರ್ ಎ ಪೈಲಟ್ಸ್ ಅಂತ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಎಷ್ಟೋ ಜನ ಕ್ವಾಲಿಫಿಕೇಶನ್ ಮನೇಲೇ ಇರ್ತಾರೆ, ಎಜುಕೇಶನ್ ಆಗಿರುತ್ತೆ, ಕೆಲಸ ಇರಲ್ಲ, ಬಟ್ ದೇ ನೋ ದ ಡ್ರೈವಿಂಗ್. ಸೊ ಅವರು ಕೂಡ ಬಂದು ನಮ್ಮ ಸಂಸ್ಥೆಯಲ್ಲಿ ವರ್ಕ್ ಮಾಡ್ಬೋದು. ಯಾಕಂತ ಹೇಳಿದ್ರೆ ನಮ್ಮ ಸಂಸ್ಥೆಯಲ್ಲಿ ಲೈಕ್ ಲಾಯರ್ಸ್ ವರ್ಕ್ ಮಾಡ್ತಾ ಇದ್ದಾರೆ ಪಾರ್ಟ್ ಟೈಮ್. ನೈಟ್ ಟೈಮ್ ಫುಲ್ ಬೆಳಿಗ್ಗೆ ಅವರು ಜಡ್ಜ್ ಎಕ್ಸಾಮ್ಸ್ ಆಗ್ಬೋದು, ಲಾ ಪ್ರಾಕ್ಟೀಸ್ ಮಾಡ್ತಾ ಇರ್ಬೋದು, ಬಟ್ ನೈಟ್ ಟೈಮು ದೇ ಆರ್ ವರ್ಕಿಂಗ್ ಫಾರ್ ಅವರ್ ಆರ್ಗನೈಸೇಷನ್ ಏರ್ಪೋರ್ಟ್ ಟ್ರಿಪ್ಸಿಗೆ. ಮ್ಯೂಸಿಕ್ ಡೈರೆಕ್ಟರ್ಸ್ ವರ್ಕ್ ಮಾಡ್ತಾ ಇದ್ದಾರೆ, BSc ಹೋಮ್ ಸೈನ್ಸ್ ಮಾಡಿರೋರಿದ್ದಾರೆ, ವೆಲ್ ಎಜುಕೇಟೆಡ್ ಪೀಪಲ್ ಇದ್ದಾರೆ. ಸೊ ಏನಂತ ಹೇಳಿದ್ರೆ ಲೈಕ್ ಅಕೌಂಟೆಂಟ್ ಇದ್ದಾರೆ. ಸೊ ಈ ಥರ ಎಲ್ಲ ಡ್ರೈವ್ ಆ್ಯಂಡ್ ವಿ ಆಲ್ಸೋ ಡ್ರೈವ್. ನಮ್ಮ BCom ಮುಗಿಸಿ MBA ಮಾಡಿದ್ರು ನಾವು ಡ್ರೈವ್ ಮಾಡ್ತೀವಿ ಅಂದರೆ ಯಾಕೆ ಮಾಡ್ತೀವಿ? See, one side it is not only we are looking like we are the drivers, we are giving the safety for our community, women community, and it's a passion. ಎಷ್ಟೋ ಜನದ ಪ್ಯಾಷನ್ ಆಗಿರುತ್ತೆ. ಸೊ ಅತಿ ಹೆಚ್ಚು ಹೆಣ್ಮಕ್ಳಿಗೆ ಈ ಮೂಲಕ ಹೇಳೋದೇನಂತ ಹೇಳಿದ್ರೆ, ಇಫ್ ಯು ಆರ್ ಕ್ವಾಲಿಫೈಡ್, ನಾಟ್ ಟು ವರಿ ವೇರ್ ಯು ಹ್ಯಾವ್ ಸ್ಟಾಪ್ಡ್. ಯು ಆರ್ ವರ್ಕಿಂಗ್ ಫಾರ್ ಬ್ಯಾಂಗ್ಳೂರಲ್ಲಿ ಇಂಜಿನಿಯರ್ಸ್ ಆಗಿರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು, ಎಷ್ಟು ಜನ ಲಕ್ಷದ ಮೇಲೆ ಪಾಸ್ಔಟ್ಸ್ ಆಗ್ತಾರೆ. ಅಷ್ಟು ಜನಕ್ಕೆ ಹುದ್ದೆಗಳು ಇರಬಹುದು, ಬಟ್ ಅವರಿಗೆ ತಕ್ಕಂಥ ಹುದ್ದೆಗಳು ಸಿಗೋದಿಲ್ಲ. they'll be having a challenges in all the ಇದು. ಸೊ ಅಂಥ ಹೆಣ್ಮಕ್ಳಿಗೆ ಏನು ಹೇಳ್ತೀನಿ ಅಂದರೆ, ಇಫ್ ಯು ಆರ್ ರಿಯಲಿ ಪ್ಯಾಷನ್ ಅಬೌಟ್ ಡ್ರೈವಿಂಗ್, ಇಫ್ ಯು ಆರ್ ರಿಯಲಿ ವಾಂಟ್ ಟು ವರ್ಕ್ ವಿತ್ ಗೋಪಿಂಗ್ ಒಂದು ವಿಮೆನ್ ಸೇಫ್ಟಿಗೋಸ್ಕರ ಅಂದರೆ ದೇ ಕ್ಯಾನ್ ಕಮ್ ಆ್ಯಂಡ್ ಜಾಯಿನ್ ವಿತ್ ಅಸ್. ಮ್ಯಾಮ್, ನೆಕ್ಸ್ಟ್ ನಿಮ್ದು ವಿಷನ್ಸ್, ಎಕ್ಸ್ಪ್ಯಾನ್ಷನ್ ಸ್ಟ್ರಾಟಜೀಸ್ ಅಂತ ಏನಾರು ಇದೆಯಾ? ಇವಾಗ ಬರೀ ಬೆಂಗಳೂರಲ್ಲಿ ಮಾತಾಡೋದು, ನೆಕ್ಸ್ಟ್ ಬೇರೆ ಎಲ್ಲೆಲ್ಲಿ ಮಾಡಬೇಕು ಅಂತ ಪ್ಲಾನ್ಸ್ ಇದೆ ಮ್ಯಾಮ್? ಸಿ ಲೈಕ್ ನಮ್ಮ ವಿಷನ್ ಬಂದು ಫಸ್ಟು ನಾವು ಈ ವರ್ಷ ಒಂದು 50-100 ಗಾಡಿ ಏರ್ಪೋರ್ಟಿಗೆ ತರಬೇಕು ಅಂತ ಇದೆ. ಅದ್ರ ಜೊತೆಗೆ ಲೈಕ್ ವಿ ಆರ್ ಪ್ಲಾನಿಂಗ್ ಇನ್ ಹೈದ್ರಾಬಾದ್. ನೆಕ್ಸ್ಟು ಲೈಕ್ ಹೈದ್ರಾಬಾದ್ ಜೊತೆಗೆ ಚೆನ್ನೈ ಪೀಪಲ್ ಕೂಡ ನಮ್ಮನ್ನ ಕರಿತಾ ಇದ್ದಾರೆ, ಡೆಲ್ಲಿಲಿ ಕರಿತಾ ಇದ್ದಾರೆ, ಬಾಂಬೆಲಿ ಕರಿತಾ ಇದ್ದಾರೆ. ಸೊ ವಿ ಆರ್ ಲೈಕ್ ಪ್ಲಾನಿಂಗ್ ಇನ್ ಮೆಟ್ರೋಪಾಲಿಟನ್ ಸಿಟೀಸ್ ಆಲ್ಸೋ. ಸಿ ನಮ್ಗೆ ಯಾರು ಫಂಡಿಂಗ್ ಇಲ್ಲ, ಫಸ್ಟ್ ಆಫ್ ಆಲ್ ಯಾರು ಫಂಡಿಂಗ್ ಇಲ್ಲ. ವಿ ಸ್ಟಾರ್ಟೆಡ್ ವಿತ್ ದ 20,000 rupees. ಈಚ್ ಪಾರ್ಟ್ನರ್ 20,000 ಹಾಕ್ಬಿಟ್ಟು ಶುರು ಮಾಡಿದ ಆರ್ಗನೈಸೇಷನ್. ದೆನ್ ಫೈನಲಿ ವಿ ಪ್ಲಡ್ಜ್ಡ್ ಅವರ್ ಪ್ರಾಪರ್ಟಿ ಟು ಬೈ ದ ವೆಹಿಕಲ್ಸ್. ಯಾಕಂತ ಹೇಳಿದ್ರೆ ಲೈಕ್ ನ್ಯೂ ಇನಿಷಿಯೇಟಿವ್, ನಾ ಅದೇ ಹೇಳಿದ್ನಲ್ಲ, ಲೈಕ್ ಬ್ಯಾಂಕಿಗೆ ಏನನ್ಸುತ್ತೆ ಅಂದರೆ ಪ್ರಾಜೆಕ್ಟ್ ವಿಲ್ ಬಿ ವಾವ್, ಬಟ್ ದೇ ವೋಂಟ್ ಕಮ್ ಅಪ್ ಟು ಲೈಕ್ ಹೆಲ್ಪ್ ದ ವಿಮೆನ್. ಯಾಕಂತ ಹೇಳಿದ್ರೆ ಇದು ಒಂದು ಯೂನಿಕ್ ಇನಿಷಿಯೇಟಿವ್ ಆಗಿರ್ಬೋದು ಅಂತ ಅನ್ಸುತ್ತೆ, ಬಟ್ ಆದರೆ ಇದರಲ್ಲಿ ಪ್ರಾಫಿಟ್ ಮೇಕಿಂಗ್ ಇದೆಯೋ ಇಲ್ವೋ, ಲೈಕ್ ಹೇಗೆ ಗೊತ್ತಿಲ್ದಿರೋ ಪ್ರಾಜೆಕ್ಟ್ಗೆ ನಾವು ಫಂಡ್ ಮಾಡೋದು ಅನ್ನೋ ಥರ ಒಂದು ಕಾನ್ಸೆಪ್ಟ್ ಬರುತ್ತೆ. ಸೊ ವಿ ಡಿಡ್ ನಾಟ್ ಸ್ಟಾಪ್ ಬೈ ಎನಿ ಇದು. ಸೊ ವಿ ಥಾಟ್ ಲೆಟ್ಸ್ ಕೀಪ್ ದ ಪ್ರಾಪರ್ಟಿ ಆ್ಯಂಡ್ ವಿ ಬೈ ದ ವೆಹಿಕಲ್ಸ್ ಅಂತ. ಸೊ ಹಾಗಾಗಿ ನಡೀತಿದೆ. ಈಗ ಇನ್ನು ಮುಂದೆ ವಿ ಆರ್ ಅಪ್ರೋಚಿಂಗ್ ದ ಗವರ್ಮೆಂಟ್ ಟು ಗಿವ್ ಸಮ್ ಆಫ್ ದ ಲೋನ್ಸ್ ವಿತ್ ಲೋವರ್ ರೇಟ್ ಆಫ್ ಇಂಟ್ರೆಸ್ಟ್. ಓಕೆ ಮ್ಯಾಮ್, ಫೈನಲ್ ಆಗಿ ಇವಾಗ ಬರ್ತಿರೋ ಯಂಗ್ ಆಂಟರ್ಪ್ರಿನರ್ಸ್ಗಳಿಗೆ ನಿಮ್ಮ ಕಡೆಯಿಂದ ಏನು ಅಡ್ವೈಸ್ ಕೊಡೋಕೆ ಇಷ್ಟಪಡ್ತೀರಾ? ಹುಡುಗರಾಗಲಿ ಹುಡುಗಿರಾಗಲಿ. ನಿಮ್ಗೆ ಹೋಗಿದ ಕಡೆ ಎಲ್ಲ ಪುರಸ್ಕಾರ ಸಿಗುತ್ತೆ ಅಂತ ಅನ್ಸಲ್ಲ. ಹೋಗಿದ ಕಡೆ ಎಲ್ಲ ನಿಮ್ಮ ಸತ್ಕಾರ ಮಾಡಿ ಕರೆದು ರೆಡ್ ಕಾರ್ಪೆಟ್ ಹಾಸ್ತಾರೆ ಅಂತ ಏನೂ ಇಲ್ಲ. ನೋಬಡಿ ವಿಲ್ ಪುಟ್ ದಟ್. ಯು ಆರ್ ದ ಪೀಪಲ್ ಹೂ ಇಸ್ ಗೋಯಿಂಗ್ ಟು ಕ್ರಿಯೇಟ್ ಯುವರ್ ಓನ್ ಎಂಪೈರ್. ಸೊ ಆಂಟರ್ಪ್ರಿನರ್ಸ್ಗೆ ಏನು ಹೇಳೋದಂದರೆ, ಲೈಕ್ ದೇ ಡೋಂಟ್ ವಾಂಟ್ ಟು ಸ್ಟಾಪ್ ಎನಿವೇರ್. ದೇ ನೀಡ್ ಟು ಬಿ ಅನ್ಸ್ಟಾಪಬಲ್ ಆ್ಯಂಡ್ ಒಂದು ರಾಕ್ ಸ್ಟೋನ್ ಥರ ನಿಂತ್ಕೋಬೇಕು, ಒಂದು ಕಲ್ಲಿನ ಥರ ನಿಂತ್ಕೊಂಡ್ಬಿಡ್ಬೇಕು. ಯಾಕಂದರೆ ಎಲ್ಲೂ ನಮ್ಮನ್ನ ಕರೆದು ಉಪಚಾರ ಮಾಡಲ್ಲ. ನೀವು ಮುಂದೆ ಹೋದರೆ ಮಾತ್ರ ಜನ ಇನ್ನೊಂದು ಸ್ಟೆಪ್ ಮುಂದೆ ಬರ್ತಾರೆ ನಿಮಗೆ ಸಪೋರ್ಟ್ ಮಾಡೋಕ್ಕೆ. ನಾವು ನಮ್ಮನ್ನ ಡ್ರೀಮ್ ಇಟ್ಕೊಂಡ್ಬಿಟ್ಟು ನಾನು ಏನೋ ಒಂದು ಮಾಡ್ತೀನಿ ಅಂತ ಹೇಳಿ ಲೈಕ್ ನನಗೆ ಯಾರೂ ಸಪೋರ್ಟ್ ಮಾಡಲಿಲ್ಲ ಅನ್ನೋದು ತಪ್ಪಾಗುತ್ತೆ. ಒಂದು ಕಡೆ ನಾವು ಮುಂದಕ್ಕೆ ಹೋಗಬೇಕು, ಕ್ರಿಯೇಟ್ ಮಾಡಬೇಕು. ಕೆಲವೊಂದು ಕಡೆ ಕ್ಲಾಸ್ ಬದಲಾವಣೆ ಮಾಡಬೇಕು ಅಂದರೆ ಕ್ಲಾಸ್ನ ಬದಲಾವಣೆ ಮಾಡಿಸ್ಬೇಕು. ಲೈಕ್ ನಮಗೆ ಇಂಥದ್ದು ಬೇಕು ಅಂತ ಹೇಳಿದ್ರೆ ಅದಕ್ಕೆ ನಮ್ಮದೇ ಆದ ಪ್ಲ್ಯಾನ್, ಸ್ಟ್ರಾಟಜಿ ವರ್ಕೌಟ್ ಮಾಡಬೇಕು. ಎಲ್ಲೂ ನಾವು ನಿಂತ್ಕೋಬಾರ್ದು, ಸ್ಟಾಪ್ ಆಗಬಾರ್ದು. ಮತ್ತು ನಿಮ್ಮನ್ನ ಸ್ಟಾಪ್ ಮಾಡೋ ಜನ ಸುತ್ತಮುತ್ತಲೂ ಇರೋದ್ರಿಂದ ಅವ್ರ ಕಾನ್ವರ್ಸೇಷನ್ಸ್ಗೆ ನೀವು ಫುಟ್ಬಾಲ್ ಆಗಬಾರ್ದು. ಮುಂದೆ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಹಿಂದೆ ಮಾತಾಡೋರು ಜಾಸ್ತಿ. ಏನು ಸಾಧ್ಯ ಆಗುತ್ತೆ ಇವ್ರ ಕೈಲಿ? ಏನು ದಬ್ಬಾಕ್ತಾರೆ?
ಕೋಟಿಗಟ್ಟಲೆ ದುಡಿಯೋಕ್ಕಾಗತ್ತಾ, ಏನೇನು ಮಾಡ್ತಾರೆ ಅಂತ ನಮ್ಮನ್ನ ಹೀಯಾಳಿಸೋ ಜನ ನಿಮ್ಮ ಸುತ್ತಮುತ್ತಲೇ ಇರ್ತಾರೆ. ದೂರದಲ್ಲಿ ಎಲ್ಲೂ ಇರಲ್ಲ, ನಿಮ್ಮ ಸರೌಂಡಿಂಗಲ್ಲೇ ಇರ್ತಾರೆ. ಅದನ್ನೆಲ್ಲ ಮೀರಿ ನಿಂತ್ಕೊಡ್ಬೇಕು ಹುಡುಗರು. ಅದನ್ನೆಲ್ಲ ಮೀರಿ ನಿಂತ್ಕೊಂಡ್ರೆ ನಿಜವಾಗ್ಲೂ ಹೇಳ್ತೀನಿ, ಲೈಕ್ ಮೇಕಿಂಗ್ ಇಂಡಿಯಾ, ಡಿಜಿಟಲ್ ಇಂಡಿಯಾ ಏನೇನು ಬರ್ತಾ ಇದಲ್ಲ ಅದಕ್ಕೆಲ್ಲ ನೀವುಗಳೇ ಮುಂದಿನ ಪಿಲ್ಲರ್ಸು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಯುವರ್ ಟೈಮ್ ಅಂತ ಹೇಳಕ್ಕೆ. ಥ್ಯಾಂಕ್ಸ್ ಅ ಲಾಟ್. ಅನುರಾಧ, ಗೋಪಿಂಗ್ ಫೌಂಡರ್. ಕಲ್ಯಾಣಿ, ಗೋಪಿಂಗ್ ಕೋ-ಫೌಂಡರ್. ಈ ಸ್ಟೋರಿ ನಿಮಗೆ ಇನ್ಸ್ಪೈರ್ ಮಾಡಿದರೆ ವುಲ್ಫ್ ಮೈಂಡ್ಸ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.